ನಾನು ಕಳೆದ ಭಾನುವಾರ ಮಾತನಾಡಿದಂಥ ಸಂಗತಿಯನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ನಾನು ಕಳೆದ ಭಾನುವಾರ ಮಾತನಾಡಿದ ಸಂಗತಿ ಯಾರಿಗ ನೆನಪಿದೆಯಾ? ಎಸ್, ತುಂಬ ಜನ ಅಲರ್ಟ್ ಆಗಿದ್ದು ಕೇಳಿದ್ದೀರಿ. ದೇವರಿಗೆ ಸ್ತೋತ್ರ, ನಿಮಗೂ ನನ್ನ ವಂದನೆಗಳು. ನೆಕ್ಸ್ಟ್ ಒಂದು ಸಾರಿ ಒಂದು ಪ್ಲ್ಯಾನ್ ಮಾಡಬೇಕಿದ್ದೇನೆ. ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಅವರಿಗೆ ಒಂದು ಬಹುಮಾನ ಕೊಡುವ ಅಂತೇಳಿ. ನಾನು ಹೇಳಿದ ಪಾಯಿಂಟ್ಸ್ ಪ್ಲಸ್ ನಾನು ಮಾತನಾಡಿದಂಥ ಟೈಟಲ್ ಯಾರು ಸರಿಯಾಗಿ ಹೇಳ್ತಾರೆ ಅವರಿಗೆ ಬಹುಮಾನವಿರ್ತದೆ ನೆಕ್ಸ್ಟ್ ಸಂಡೇ. ಓಕೆ, ರೈಟ್. ನೆನಪಲ್ಲಿ ನೀವು ಸರಿಯಾಗಿ ಶ್ರದ್ಧೆಯಿಂದ ಕೇಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅದ್ಭುತಗಳಿಗೆ ಬೀಗದ ಕೈ ಅಥವಾ ಕೀ ಟು ಮಿರಾಕಲ್ಸ್. ಇವತ್ತು ನಾವೆಲ್ಲರೂ ಅದ್ಭುತಗಳನ್ನು ನಿರೀಕ್ಷಿಸಿಕೊಂಡೇ ಬಂದವರು. ಅದ್ಭುತಗಳನ್ನು ನಿರೀಕ್ಷಿಸುವಾಗ ದೇವರು ಖಂಡಿತವಾಗಿಯೂ ಅದ್ಭುತಗಳನ್ನು ನಮಗೋಸ್ಕರ ಮಾಡಿದ್ದಾನೆ, ಮಾಡುತ್ತಾ ಬರುತ್ತಾನೆ, ಮಾಡಲಿಕ್ಕಿದ್ದಾನೆ. ಹಾಗೂ ನಾವು ಯಾವಾಗೆಲ್ಲ ಆತನ ಸನ್ನಿಧಾನದಲ್ಲಿ ದೇವರೇ ನೀನು ಅದ್ಭುತ ಮಾಡು ಎಂಬುದಾಗಿ ನಾವು ಕೇಳುತ್ತೇವೋ ಆ ಸಮಯದಲ್ಲೆಲ್ಲ ಆತನು ಮಾಡುವವನಾಗಿದ್ದಾನೆ. ಇವತ್ತು ನಾನು ಕಳೆದ ಭಾನುವಾರ ಹೇಳಿದೆ, ಅದ್ಭುತಗಳನ್ನು ಹೊಂದಿಕೊಳ್ಳಲು ಮೊದಲನೇದಾಗಿ ಬೇಕಾಗುವಂಥ ಸಂಗತಿ ರಿಡೆಂಪ್ಷನ್, ಅಂದರೆ ವಿಮೋಚನೆ. ಪಾಪಗಳ ಅರಿಕೆ ಮತ್ತು ಪಶ್ಚಾತ್ತಾಪದ ಮುಖಾಂತರ ನಾವು ಕರ್ತನ ಸನ್ನಿಧಾನ ನಮ್ಮನ್ನು ನಾವೇ ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ದೇವರು ನಮಗೆ ಅದ್ಭುತಗಳನ್ನು ಮಾಡಲು ಏನು ಮಾಡ್ತಾನೆ? ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯಾ. ಸುಮ್ಮನೆ ಬಂದು ಹೋಗೋರಿಗೆ ದೇವರ ಅದ್ಭುತಗಳನ್ನು ಮಾಡೋದಿಲ್ಲ. ಯೇಸುವಿನ ಅದ್ಭುತಗಳನ್ನು ನೀವು ಹೊಂದಬೇಕಾದರೆ ನೀವು ಇಲ್ಲಿ ಬಂದು ಮೊದಲನೇದಾಗಿ ಮಾಡಬೇಕಾದದೇನು? ಪಾಪಗಳ ಅರಿಕೆ ಮತ್ತು ನಿಮ್ಮ ಪಾಪಗಳಿಗೋಸ್ಕರ ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ಯಾವಾಗ ನೀವು ಈ ಪಶ್ಚಾತ್ತಾಪ ಮತ್ತು ಪಾಪಗಳ ಅರಿಕೆಯನ್ನು ಮಾಡುತ್ತೀರೋ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯಾ. ಡೆಲಿವರೆನ್ಸ್ ಅನ್ನು ಪ್ರಾರಂಭಿಸ್ತಾನೆ, ಬಿಡುಗಡೆಯನ್ನು ಪ್ರಾರಂಭಿಸುತ್ತಾನೆ. ಅದಕ್ಕೆ ನಾನು ಹೇಳಿದೆ, ಪಾಪವು ಕೊಡುವ ಸಂಬಳ. ಈ ಲೋಕಕ್ಕೆ ಒಂದು ಸಂಬಳವನ್ನು ದೇವರು ಇಟ್ಟಿದ್ದಾನೆ. ಅದು ಪಾಪದಿಂದ ನಾವು ಜೀವಿಸುವವರಿಗೆ ಮರಣವನ್ನು ದೇವರು ಅನುಗ್ರಹಿಸುತ್ತಾನೆ. ಆದರೆ ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಇಲ್ಲಿ ಮರಣವೆಂಬುದಾಗಿ ಹೇಳುವಂಥದ್ದನ್ನು ನರಕಕ್ಕೆ ಅಲ್ಲಿ ಹೋಲಿಸಿಕೊಂಡು ದೇವರು ಹೇಳುವುದನ್ನು ನೋಡುತ್ತೇವೆ. ಅದ ನಂತರ ನಿತ್ಯ ಜೀವ, ಯಾರು ಯೇಸು ಸ್ವಾಮಿಯನ್ನು ನಾವು ಗ್ರಹಿಸಿಕೊಂಡು ಯೇಸುವನ್ನು ನಾವು ಸ್ವೀಕರಿಸುತ್ತೇವೋ ಅವರಿಗೆ ನಿತ್ಯ ಜೀವವನ್ನು ದೇವರು ಅನುಗ್ರಹಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡಿದನು. ಮತ್ತು ಒಬ್ಬ ಪಾಪಿಯು ದೇವರ ಕಡೆಗೆ ದೇವರನ್ನು ಸ್ವೀಕಾರ ಮಾಡಿ ಪಾಪಗಳನ್ನು ಅರಿಕೆ ಮಾಡಿ ಜೀವಿಸಿದರೆ ದೇವರು ನಮ್ಮನ್ನು ಸಕಲ ಅನೀತಿಗಳಿಂದ ನಮ್ಮನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸಕಲ ಅನೀತಿ, 1-2 ಪಾಪವಲ್ಲ. ನೀವು ಯೇಸುವನ್ನು ನಂಬುವ ತನಕ ನೀವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರಿ, ಏನೆಲ್ಲ ಪಾಪಗಳನ್ನು ಮಾಡಿದ್ದೀರಿ, ಯಾವೆಲ್ಲ ಮೋಸದ ಕೃತ್ಯಗಳನ್ನು ಮಾಡಿದ್ದೀರಿ, ಒಂದು ವೇಳೆ ಅದು ಕೊಲೆ ಆಗಿರಬಹುದು ಅಥವಾ ವ್ಯಭಿಚಾರವಾಗಿರ್ಬೋದು, ಎಂಥದೇ ಈ ಲೋಕದಲ್ಲಿ ನೀವು ಪಾಪವೆಂಬುದಾಗಿ ನೀವು ಯೋಚನೆ ಮಾಡುತ್ತಿರುವುದಾದರೆ ಅದೆಲ್ಲವನ್ನು ಯೇಸುವಿನ ಅರಿಕೆ ಮಾಡೋದ ಮುಖಾಂತರವಾಗಿ ಆತನ ಮುಂದೆ ಪಾಪಗಳಿಗೆ ಕ್ಷಮೆಯನ್ನು ಕೇಳುವುದರ ಮುಖಾಂತರವಾಗಿ ನಮ್ಮ ದೇವರು ಏನು ಮಾಡ್ತಾನೆ? ನಮ್ಮ ಸಕಲ ಅನೀತಿಯನ್ನು ಪರಿಹರಿಸುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರಲ್ಲಿ ಆ ವಿಶೇಷವಾದ ಶಕ್ತಿ ಇದೆ. ನಾವು ಎಲ್ಲೋ ಹೋಗಿ ಮುಳುಗಿ ಬರಬೇಕಾಗಿಲ್ಲ. ಕಾಲು ಚಪ್ಪಲಿಲ್ಲದೆ ದೊಡ್ಡ ಯಾತ್ರೆ, ತೀರ್ಥ ಯಾತ್ರೆಯನ್ನು ಮಾಡಬೇಕಂತಿಲ್ಲ. ನಾವು ಏನೇನೋ ಹೊರೆ ಕಾಣಿಕೆ ಅಥವಾ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕಂತಿಲ್ಲ. ದೇವರ ಉಚಿತಾರ್ಥವಾಗಿರುವಂಥ ರಕ್ಷಣೆಯನ್ನು ನೀವು ಒಂದು ವೇಳೆ ಹೊಂದಿಕೊಂಡರೆ ಹಲ್ಲೆಲೂಯಾ, ಅದೇ ನಿಜವಾದಂಥ ಶ್ರೇಷ್ಠ ಭಾಗ್ಯ ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ಪಾಪಗಳ ಕ್ಷಮಾಪಣೆ ಮೊದಲನೇದಾಗಿದೆ. ಇವತ್ತು ನಾವು ಯೇಸುವಿನ ಮುಖಾಂತರವಾಗಿ ಪಾಪಗಳ ಕ್ಷಮಾಪಣೆಯನ್ನು ಹೊಂದಿಕೊಂಡವರು ನಮ್ಮ ಮುಂದಿನ ಜೀವಿತವೂ ಸಹ ನಾವು ಪಾಪ ಮಾಡದ ಹಾಗೆ ನಾವೇನು ಮಾಡಿಕೊಳ್ಬೇಕು? ಪರಿಶುದ್ಧವಾಗಿಟ್ಟುಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಪಾಪಗಳನ್ನು ಮಾಡಿದಂಥ ಪಾಪಗಳ ಕ್ಷಮಾಪಣೆ ನಮಗೆ ಒಂದು ಸಾರಿ ಉಂಟಾದ ನಂತರ ನಮ್ಮ ಮುಂದಿನ ಜೀವಿತವೂ ಸಹ ಪಾಪರಹಿತರಾಗಿ ನಾವು ಬದುಕಬೇಕು. ಯಾವೊಬ್ಬ ಮನುಷ್ಯನು ಹಾಗೆ 100% ಆಗಿ ಹೋಲಿಯಾಗಿ ಬದುಕಲು ಸಾಧ್ಯವಿಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ಈ ಕಾರ್ಯವನ್ನು, ಪಾಪ ಕ್ಷಮಾಪಣೆ, ದೇವರ ಮುಂದೆ ಪಶ್ಚಾತ್ತಾಪ ಪಡುವುದನ್ನು ನಾವೇನು ಮಾಡ್ತಾ ಇರಬೇಕು? ದಿನ ಮಾಡಬೇಕು. ರಾತ್ರಿ ಮಲಗುವಾಗ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ದೇವರೇ, ನಾನು ಏನಾದರೂ ತಪ್ಪುಗಳನ್ನು ಮಾಡಿದೆ, ದೇವರೇ ನನ್ನ ಕ್ಷಮಿಸು ಎಂಬುದಾಗಿ ಪ್ರತಿನಿತ್ಯ ನಾವು ದೇವರ ಸನ್ನಿಧಾನ ಕೇಳಬೇಕು. ಯಾಕಂದರೆ ಪಾಪಗಳನ್ನು ಕ್ಷಮೆ ಕೇಳುವುದರಿಂದ ನಾವು ಸಣ್ಣವರಾಗುವುದಿಲ್ಲ. ನಾವು ಕ್ರಿಸ್ತನಲ್ಲಿ ಹಲ್ಲೆಲೂಯಾ ನೂತನ ಸೃಷ್ಟಿಗಳಾಗಿ ತಿರುಗಿ ನಾವು ಮಾರ್ಪಡುತ್ತೇವೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಪಾಪವನ್ನು ಅರಿಕೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಹಾಗಾಗಿ ನಮಗೆ ಶಿಲುಬೆ ಮುಖಾಂತರವಾಗಿ, ಕ್ರಿಸ್ತ ಯೇಸುವಿನ ಶಿಲುಬೆಯ ಮುಖಾಂತರವಾಗಿ ನಾವು ಇವತ್ತೇನು ಸಿಕ್ಕಿದೆ? ನಮಗೆ ನಿತ್ಯ ಜೀವ ಸಿಕ್ಕಿದೆ.
ಹಲ್ಲೆಲೂಯಾ. ಶಿಲುಬೆಯು ನಮ್ಮನ್ನು ಕಾಪಾಡಿದೆ. ಶಿಲುಬೆ ನಮಗೆ ರಕ್ಷಣೆಯನ್ನು ದೊರಕಿಸಿಕೊಟ್ಟಿದೆ. ಶಿಲುಬೆಯಿಂದ ಇಂದು ನಾವು ಆರೋಗ್ಯವನ್ನು ನಾವು ಹೊಂದಿಕೊಂಡಿದ್ದೇವೆ. ಶಿಲುಬೆಯಿಂದ ಸೈತಾನನನ್ನು ಜಯಿಸುವಂತೆ ದೇವರು ಸಹಾಯವನ್ನು ಮಾಡಿದ್ದಾನೆ. ಶಿಲುಬೆ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಶಿಲುಬೆ ಕ್ರಿಸ್ತನ ಪ್ರೀತಿಯನ್ನು ದೊರಕಿಸುವಂಥದ್ದಾಗಿದೆ. ಶಿಲುಬೆ ನಮಗೆ ಹೊಸ ಜೀವವನ್ನು, ಹೊಸ ಸ್ಥಿತಿಗತಿಯನ್ನು ನಮಗೆ ಕೊಟ್ಟಂತಾಗಿದೆ. ಶಿಲುಬೆಯು ಹಳೆಯ ಜೀವಿತವನ್ನೆಲ್ಲ ಮಾರ್ಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಶಿಲುಬೆಯನ್ನು, ಯೇಸುವಿನ ಮರಣ ಪುನರುತ್ಥಾನವನ್ನು ಸ್ವೀಕಾರ ಮಾಡುತ್ತೀರೋ, ಆತನ ದೈವತ್ವಕ್ಕೆ ಯಾರು ಗೌರವವನ್ನು ಕೊಡುತ್ತೀರೋ, ಆತನೇ ದೇವರು ಎಂಬುದಾಗಿ ಯಾರು ಸ್ವೀಕಾರ ಮಾಡುತ್ತೀರೋ, ಆತನ ಹಲ್ಲೆಲೂಯಾ ಮರಣ ಪುನರುತ್ಥಾನದಿಂದ ನಮಗೆ ನಿತ್ಯ ಜೀವ ಸಿಗುವಂಥದ್ದು. ಹಲ್ಲೆಲೂಯಾ. ಆತನ ಮರಣ ಮತ್ತು ಪುನರುತ್ಥಾನದಿಂದ ನಮಗೆ ಯುಗ ಯುಗಾಂತರಕ್ಕೂ ನಾವು ದೇವರೊಂದಿಗೆ ಇರುವಂಥ ಭಾಗ್ಯವನ್ನು ದೇವರು ನಮಗೆ ಕೊಡುತ್ತಾನೆ. ಸಣ್ಣ ಒಂದು ಭಾಗ್ಯವಲ್ಲ ಪ್ರಿಯರೇ. ಈ ಲೋಕದಲ್ಲಿ ಎಷ್ಟೋ ಜನರು ವಿದ್ಯಾವಂತರಿದ್ದಾರೆ, ಅವರು ಯಾರಿಗೂ ಈ ಭಾಗ್ಯ ಸಿಗುವುದಿಲ್ಲ. ವಿದ್ಯೆ ಇರುವುದರಿಂದ ನಮಗೆ ನಿತ್ಯ ಜೀವದ ಭಾಗ್ಯ ಸಿಗುವುದಿಲ್ಲ. ದೇವರೊಂದಿಗಿರುವ ಭಾಗ್ಯ ಸಿಗುವುದಿಲ್ಲ. ನಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇರುವುದರಿಂದ ನಮಗೆ ದೇವರೊಂದಿಗಿರುವ ಭಾಗ್ಯ ಸಿಗುವುದಿಲ್ಲ. ನಮಗೆ ಭಾಗ್ಯ ಸಿಗುವುದು ಯಾವಾಗ ನಾವು ದೇವರಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಪಶ್ಚಾತ್ತಾಪದೊಂದಿಗೆ ದೇವರ ಮುಂದೆ ನಾವು ಒಪ್ಪಿಸಿಕೊಡುವಾಗ, ಕ್ರಿಸ್ತನ ಮರಣ ಪುನರುತ್ಥಾನವನ್ನು ನಾವು ಒಪ್ಪಿಕೊಂಡಾಗ, ಹಾಲಲ್ಲಿ ಆತನ ದೇವರೆಂಬುದಾಗಿ ಒಪ್ಪಿಕೊಂಡಾಗ ನಾವು ಕ್ರಿಸ್ತನೊಂದಿಗಿರುವಂಥ ಭಾಗ್ಯ ದೇವರು ನಮಗೆ ಕೊಡುತ್ತಾನೆ. ಅದೇ ನಿತ್ಯ ಜೀವವಾಗಿದೆ. ಹಲ್ಲೆಲೂಯಾ. ಆ ನಿತ್ಯ ಜೀವ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಒಂದು ಯೋಹಾನದಲ್ಲಿ ಓದುತ್ತೇವೆ, 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಶುದ್ಧ ಮಾಡುತ್ತಾನೆ. ನೀವು ಎಂಥದೇ ಕಡು ಪಾಪಿಗಳಾಗಿರಬಹುದು, ನಿಮ್ಮ ಜೀವಿತದಲ್ಲಿ ನನಗೆ ಯಾರು ಕ್ಷಮೆನೇ ಕೊಡುವುದಿಲ್ಲ ಎಂಬುದಾಗಿ ಯೋಚಿಸುತ್ತಿರಬಹುದು. ಆದರೆ ನಮ್ಮ ದೇವರು ಹೇಳ್ತಿದ್ದಾನೆ, ಸಕಲ ನೀತಿಗಳಿಂದ ನಮ್ಮನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡಲು ಆತನಿಗೆ ಒಬ್ಬನಿಗೆ ಸಾಧ್ಯವಿದೆ. ಹಲ್ಲೆಲೂಯಾ. ಮತ್ತೆ ಒಂದು ಯೋಹಾನನ ಸುವಾರ್ತೆ ಅದರ 1ನೇ ಅಧ್ಯಾಯ 12ನೇ ವಚನದ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ಬಂದಂಥವರು, ಹಲ್ಲೆಲೂಯಾ, ನಾನು ಜೀವಿಸುವಂಥ ರೀತಿ ಸರಿಯಿಲ್ಲ ಎಂಬುದಾಗಿ ಯೋಚಿಸುತ್ತಿರುವುದಾದರೆ ಒಂದು ಕೆಲಸ ಮಾಡಿರಿ. ಇವತ್ತು ಇಲ್ಲಿಂದ ಹೋಗುವ ಮುಂಚಿತವಾಗಿ ನೀವು ಆತನನ್ನು ಅಂಗೀಕರಿಸಿರಿ, ಆತನನ್ನು ಸ್ವೀಕಾರ ಮಾಡಿರಿ. ಆತನ ಸ್ವೀಕಾರ ಮಾಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಡಿರಿ. ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ. ಹಲ್ಲೆಲೂಯಾ. ಸಾಧಾರಣ ಅಧಿಕಾರವಲ್ಲ. ಒಂದು ಮಕ್ಕಳಿಗೆ ಅಧಿಕಾರ, ತಂದೆಯಿಂದ ಅಧಿಕಾರ ಸಿಗುತ್ತದೆ. ಹೇಗೆ ಒಂದು ವೇಳೆ ಆಸ್ತಿ ಪಾಸ್ತಿಗಳಿದ್ದರೆ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಅಧಿಕಾರ ಹೋಗುತ್ತದೆ, ಅದೇ ರೀತಿಯಾಗಿ ಪರಲೋಕದ, ಹಲ್ಲೆಲೂಯಾ, ಪರಲೋಕ ಭೂಮಿಯನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರ ಅಧಿಕಾರ ದೇವರನ್ನು ಅಂಗೀಕರಿಸುವಾಗ ನಮಗೆ ಸಿಗುತ್ತದೆ. ಹಲ್ಲೆಲೂಯಾ. ನಾವು ಹೇಳುವಾಗ ಅದು ನಡೆಯುತ್ತದೆ, ನಾವು ಮಾತನಾಡುವಾಗ ಅದು ನೆರವೇರುವಂಥದ್ದಾಗಿದೆ. ಯಾಕೆಂದರೆ ದೇವರಿಗೆ ಇರುವಂಥ ಅಧಿಕಾರ ನಮಗೂ ಅದು ದೇವರು ಕೊಡುವನಾಗಿದ್ದಾನೆ. ಯಾವಾಗ ನಮ್ಮ ಜೀವಿತವನ್ನು ದೇವರಿಗೆ ನಾವು ಒಪ್ಪಿಸಿಕೊಡುವಾಗ, ನಂಬಿಕೆಯಿಂದ ಹಲ್ಲೆಲೂಯಾ ಆತನನ್ನು ಅಂಗೀಕರಿಸುವಾಗ, ಹಲ್ಲೆಲೂಯಾ, ದೇವರು ನಮಗೆ ಮಕ್ಕಳಾಗಿ ಆತನು ಮಾಡುವನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ಜಯಮಾಲೆಯನ್ನು ಹೊಂದಲಿಕ್ಕಿದ್ದೇವೆ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ ಓದುತ್ತೇವೆ. ರೆವಲೇಷನ್ ಚಾಪ್ಟರ್ 3 ವರ್ಸಸ್ 20. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಇವತ್ತು ಯಾರು ಅಂಗೀಕರಿಸಲಿಲ್ಲವೋ ಅವರಿಗೆ ಒಂದು ದೇವರು ನಿಮ್ಮ ಹೃದಯ ಎಂಬ ಬಾಗಿಲ ಬಳಿ ಬಂದು ಆತನು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ನಾನು ಇಗೋ ಬಾಗಿಲಲ್ಲಿ ಬಂದು ನಿಂತುಕೊಳ್ತಾ ಇದ್ದೇನೆ. ಯಾವ ಬಾಗಿಲು? ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಬಂದು ಆತನು ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಇವತ್ತು ಯಾರಾದರೂ ಆತನ ಸ್ವರವನ್ನು ಕೇಳಿ, ಇವತ್ತು ಒಂದು ವೇಳೆ ಕರ್ತನ ಮುಂದೆ ಪಶ್ಚಾತ್ತಾಪ ಪಡೆದವರಾಗಿರುವುದಾದರೆ, ನಿಮ್ಮ ಪಾಪಗಳಿಗೆ ವಿಮೋಚನೆ ನಿಮಗೆ ಉಂಟಾಗದೆ ಹೋಗಿದ್ದರೆ, ಇವತ್ತಿನವರೆಗೆ ಪಾಪಗಳನ್ನು ಮಾಡಿದ್ದೇನೆ ಎಂಬುದಾಗಿ ರಿಯಲೈಸೇಷನ್ ಇಲ್ಲದವರಾಗಿದ್ದರೆ, ಪ್ರಿಯ ದೇವಜನ ಇವತ್ತು ಮಾಡಿರಿ, ಕರ್ತನ ಮುಂದೆ ಪಶ್ಚಾತ್ತಾಪ ಪಡಿರಿ, ಕ್ಷಮೆಯನ್ನು ಕೇಳಿರಿ. ಯಾಕೆಂದರೆ ನಮ್ಮ ದೇವರು ಬಂದು ನಿಮ್ಮ ಹೃದಯವನ್ನು ನಾಕ್ ಮಾಡ್ತಾ ಇದ್ದಾನೆ, ತಟ್ಟುತ್ತಾ ಇದ್ದಾನೆ. ಯಾರು ಇವತ್ತು ಆತನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವರ ಸಂಗಡ ಊಟ ಮಾಡು, ಅಂದರೆ ಫೆಲೋಶಿಪ್
ಊಟಕ್ಕೆ ಇಲ್ಲಿ ಊಟ ಮಾಡುವುದಂತ ಹೇಳಿದರೆ ಫೆಲೋಶಿಪ್, ನೀವು ಮತ್ತು ದೇವರೊಂದಿಗಿರುವಂಥ ಅನ್ಯೋನ್ಯತೆಯ ಬಗ್ಗೆ ಹೇಳುವಂಥದ್ದಾಗಿದೆ. ನನ್ನ ಮತ್ತು ದೇವರ ಅನ್ಯೋನ್ಯತೆ, ಹಲ್ಲೆಲೂಯಾ, ಅದು ನಾನು ಅಂಗೀಕರಿಸುವ ಮುಖಾಂತರ ನನಗೆ ಉಂಟಾಯಿತು. ಅದೇ ರೀತಿಯಾಗಿ ನೀವು ದೇವರನ್ನು ಅಂಗೀಕರಿಸುವ ಮುಖಾಂತರವಾಗಿ, ಕ್ರಿಸ್ತನನ್ನು ರಕ್ಷಕನೆಂಬುದಾಗಿ ಅಂಗೀಕರಿಸುವ ಮುಖಾಂತರವಾಗಿ ದೇವರೇನು ಮಾಡ್ತಾನೆ? ನಿಮ್ಮೊಂದಿಗೊಂದು ಸಂಬಂಧವನ್ನು ಪ್ರಾರಂಭಿಸುತ್ತಾನೆ. ಹಲ್ಲೆಲೂಯಾ, ನಿಮ್ಮೊಂದಿಗೊಂದು ರಿಲೇಶನ್ಶಿಪ್ ಅನ್ನು ಆತನು ಪ್ರಾರಂಭಿಸುತ್ತಾನೆ. ಈ ರಿಲೇಶನ್ಶಿಪ್ ಹೊಂದಿದವನು, ಹಲ್ಲೆಲೂಯಾ, ಆತನು ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡಂತೆಯೇ ಹಾಗೆಯೇ ಜಯ ಹೊಂದಿದವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಎಂಥ ದೊಡ್ಡ ಬಿರುದನ್ನು, ಒಳ್ಳೆಯ ಆಶೀರ್ವಾದ, ಎಂಥ ಒಳ್ಳೆಯ ಗೌರವವನ್ನು ದೇವರು ನಮಗೆ ಕೊಡುತ್ತಾನೆ. ಯಾವಾಗ ಆತನ ಸ್ವರಕ್ಕೆ ಕೇಳಿ ಯಾರು ಆತನನ್ನು ಸ್ವೀಕಾರ ಮಾಡುತ್ತಾರೋ, ದೇವರು ಯೇಸು ಇರುವಂಥ ಸ್ಥಳದಲ್ಲಿ, ತಂದೆ ಅಂದರೆ ಪರಲೋಕದ ದೇವರು, ಆತನಿರುವಂಥ ಸ್ಥಳದಲ್ಲಿ ನಾವು ದೇವರೊಂದಿಗೆ ಸಿಂಹಾಸನ ಮೇಲೆ ಕುಳಿತುಕೊಳ್ಳುತ್ತೇವೆ. ಆತನು ಕುಳಿತುಕೊಳ್ಳುವಂಥ ಆಶೀರ್ವಾದ ನಮಗೆ ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹೌದು, ಇವತ್ತು ನಿಮ್ಮ ಅದ್ಭುತಗಳಿಗೆ ಮೊದಲನೆಯ ಹೆಜ್ಜೆ ಏನು? ನೀವು ದೇವರ ಮುಂದೆ ನಿಮ್ಮನ್ನು ನೀವೇ ಪಶ್ಚಾತ್ತಾಪದೊಂದಿಗೆ ಒಪ್ಪಿಸಿಕೊಡಬೇಕು. ದೇವರ ಮುಂದೆ, ದೇವರೇ, ನಾನು ಪಾಪಿ, ಕ್ಷಮಿಸು, ನಾನು ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದೆ, ನಂಗೆ ಗೊತ್ತಿದೆ ಈ ತಪ್ಪು, ನನಗೆ ರೋಗ ಬಂದದ್ದು, ನನಗೆ ಬಂದಂಥ ಶಾಪಗಳು, ನನಗೆ ಸೋಲು, ಇದೆಲ್ಲವೂ ಅಪ್ಪ ನನ್ನ ಪಾಪದಿಂದಲೇ ಎಂಬುದಾಗಿ ನೀವು ರಿಯಲೈಸ್ ಮಾಡಿಕೊಂಡು, ನೀವು ಅದನ್ನು ಅರ್ಥ ಮಾಡಿಕೊಂಡು, ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಇವತ್ತು ಕೇಳಿದರೆ ಮೊದಲನೆಯ ಅದ್ಭುತಗಳು ಮೊದಲು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ, ನಿಮ್ಮ ಮೊದಲನೇ ಹೆಜ್ಜೆಯ ಅದ್ಭುತಗಳು ಪ್ರಾರಂಭವಾಗುತ್ತದೆ. ಪ್ರಿಯರೇ, ಹಲ್ಲೆಲೂಯಾ, ತಂದೆಯು ಹೇಗೆ ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ, ಹಲ್ಲೆಲೂಯಾ, 6ನೇ ಅಧ್ಯಾಯ 37ನೇ ವಚನ ಓದುತ್ತೇವೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಯಾರೆಲ್ಲ ಇವತ್ತು ಆತನ ಬಳಿಗೆ ಬರುತ್ತೀರೋ, ದೇವರು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಇವತ್ತು ನೀವು ಪಶ್ಚಾತ್ತಾಪದೊಂದಿಗೆ ದೇವರ ಬಳಿಗೆ ಬರುವುದಾದರೆ ದೇವರು ನಿಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಪ್ರಿಯರೇ, ಹಲ್ಲೆಲೂಯಾ, ಅದು ಶ್ರೇಷ್ಠವಾದ ಆಶೀರ್ವಾದ. ಹಲ್ಲೆಲೂಯಾ, ನಾವು ಎಷ್ಟೋ ಸಾರಿ ಎಂತೆಲ್ಲ ಪಾಪಗಳನ್ನು ಮಾಡಿರ್ತೇವೆ, ಅದನ್ನು ನೆನಪಿಗೆ ತಂದುಕೊಂಡು ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ಎಷ್ಟೋ ಸಾರಿ ನಾವು ಸಂಬಂಧಗಳು ಸರಿ ಇರುವುದಿಲ್ಲ, ಯಾರೊಂದಿಗೆ ನಾವು ಕುಟುಂಬದೊಂದಿಗೆ ಸಂಬಂಧ ಸರಿ ಇರುವುದಿಲ್ಲ, ನಮ್ಮ ಗೆಳೆಯರೊಂದಿಗೆ ಸಂಬಂಧ ಸರಿ ಇರುವುದಿಲ್ಲ, ಹಾಗೆ ಸಭೆಗೆ ಬರುವಾಗ ಸಭೆಯಲ್ಲಿರುವಂಥ ಜನರೊಂದಿಗೆ ಸಂಬಂಧಗಳು ಸರಿ ಇರುವುದಿಲ್ಲ. ಇದಕ್ಕೆ ಮೊದಲನೇದಾಗಿ ಸಂಬಂಧಗಳನ್ನೆಲ್ಲ ಸರಿ ಮಾಡಿಕೊಳ್ಳೋಣ. ನಮ್ಮ ಅದ್ಭುತಗಳು ನಾವು ಕಾಣಬೇಕಾದರೆ ನಮ್ಮಲ್ಲಿ ಯಾವೊಂದು ತಪ್ಪುಗಳು ದೇವರು ಕಾಣಬಾರದು. ಹಲ್ಲೆಲೂಯಾ, ನಾವೇ ಕ್ರಮಪಡಿಸಿಕೊಂಡು ನಾವು ಮುಂದೆ ಹೋಗುವುದಾದರೆ ಖಂಡಿತವಾಗಿಯೂ ಅದ್ಭುತಗಳು ನಮ್ಮನ್ನು ಬೆನ್ನತ್ತಿಕೊಂಡು ಬರುತ್ತದೆ. ನಾವು ಅದ್ಭುತಗಳ ಹಿಂದೆ ಓಡಬೇಕಾಗಿಲ್ಲ. ಹಲ್ಲೆಲೂಯಾ, ನಮ್ಮ ಹಿಂದೆ ಬರುತ್ತದೆ. ಅದಕ್ಕೆ ನಾವು ಅಲ್ಲಿ ಮತ್ತಾಯದಲ್ಲಿ ಓದುತ್ತೇವೆ, 6ನೇ ಅಧ್ಯಾಯ 36ನೇ ವಚನದಲ್ಲಿ 33ನೇ ವಚನದಲ್ಲಿ ಓದುತ್ತೇವೆ, ಅಲ್ಲಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ತವಕ ಪಡುವಾಗ ಉಳಿದೆಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸುತ್ತದೆ. ದೇವರ ರಾಜ್ಯ ಏನು? ದೇವರ ರಾಜ್ಯ ಪರಿಶುದ್ಧವಾದದ್ದು. ದೇವರ ರಾಜ್ಯವೇನು? ದೇವರ ರಾಜ್ಯದಲ್ಲಿ ಕಪಟತನವಿಲ್ಲ, ಅಲ್ಲಿ ಯಥಾರ್ಥತ್ವವೇ ಇರುವಂಥದ್ದು. ದೇವರ ರಾಜ್ಯದಲ್ಲಿ ಅಲ್ಲಿ ಯಾವ ರೀತಿಯ ಸುಲಿಗೆ, ಮೋಸ, ವಂಚನೆಗಳಿಲ್ಲ. ಆ ರಾಜ್ಯವನ್ನು ಅಪೇಕ್ಷಿಸುವವರು, ಆ ರಾಜ್ಯಕ್ಕೆ ಅನುಗುಣವಾಗಿ ಈ ಭೂಮಿ ಮೇಲೆ ನಾವು ಬದುಕುತ್ತಿರುವುದಾದರೆ ಅದು ದೇವರ ರಾಜ್ಯಕ್ಕೆ ಅನುಗುಣವಾಗಿ ಬದುಕುವಂಥದ್ದಾಗುತ್ತದೆ. ಅಂಥವರಿಗೆ ದೇವರು ಹೇಳ್ತಿದ್ದಾನೆ, ಎಲ್ಲ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸುತ್ತದೆ. ಅಂಥವರಿಗೆ ಎಲ್ಲ ಸಂಗತಿಗಳು ನಿಮ್ಮನ್ನು ಬಿಟ್ಟು ಬಿಡದೆ ಅದು ಹಿಂಬಾಲಿಸುತ್ತದೆ. ಯಾಕೆ ಅಂತ ಹೇಳಿದರೆ, ನೀವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೀರಿ? ಪರಲೋಕ ರಾಜ್ಯದಲ್ಲಿ ಇರುವಂಥವನು ಯಾರು? ದೇವರು. ದೇವರಿಗೋಸ್ಕರ ಜೀವಿಸುವಾಗ ಎಲ್ಲ ಸಂಗತಿಗಳು ನಿಮ್ಮನ್ನು ಫಾಲೋ ಮಾಡುತ್ತದೆ. ಪ್ರಿಯರೇ, ಹಲ್ಲೆಲೂಯಾ, ನಂಬಿಕೆ ಮೂಲಕ ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ರಕ್ಷಣೆಯು ನಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ ಎಂಬುದಾಗಿ ಎಫೆಸ 2:8 ಓದುತ್ತೇವೆ. ನಂಬಿಕೆ ಮೂಲಕ ಕೃಪೆಯಿಂದಲೇ ಇವತ್ತು ರಕ್ಷಣೆ ನಮಗೆ ಉಂಟಾಗಬೇಕು. ನಮಗೆ ರಕ್ಷಣೆ ಅಂದರೆ ಏನು? ಪಾಪದಿಂದ ಬಿಡುಗಡೆ. ಯಾರು ಪಾಪಗಳಿಗೆ ಕ್ಷಮೆಯನ್ನು ಕೇಳಿದ್ದೀರೋ, ದೇವರಲ್ಲಿ ಪಶ್ಚಾತ್ತಾಪ ಪಡುತ್ತೀರೋ, ಪಶ್ಚಾತ್ತಾಪ ಪಟ್ಟವರಿಗೆ ದೇವರು ಹೇಳ್ತಿದ್ದಾನೆ, ಅವರಿಗೆ ಅವರು ರಕ್ಷಣೆ ಹೊಂದುತ್ತಾರೆ. ರಕ್ಷಣೆ ಅದು ಸಿಗೋದು ಹೇಗೆ?
ನಾವು ಯಾವುದೋ ಪುಣ್ಯ ಕ್ರಿಯೆಗಳಿಂದ ನಮಗೆ ರಕ್ಷಣೆ ಸಿಗುವುದಲ್ಲ. ಯಾವುದೋ ಯಾರಿಗೋ ನಾನು ಒಂದು ಸ್ವಲ್ಪ ಹಣ ಸಹಾಯ ಮಾಡಿದೆ ಅದರಿಂದ ರಕ್ಷಣೆ ಸಿಗುವುದಿಲ್ಲ. ಯಾರಿಗೋ ಬೇರೆ ಬೇರೆ ರೀತಿಯಲ್ಲಿ ಏನೋ ಉಪಕಾರ ಮಾಡಿದೆ ಅದರಿಂದ ನಮಗೆ ರಕ್ಷಣೆ ಸಿಗುವುದಿಲ್ಲ. ರಕ್ಷಣೆ ಸಿಗುವುದು ಹೇಗೆ? ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುವುದು. ಬಾಗಿಲ ಬಳಿಯಲ್ಲಿ ತಟ್ಟುತ್ತಿರುವಂಥ ಯೇಸುವನ್ನು ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ನಮಗೆ ರಕ್ಷಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಆ ಬಾಗಿಲ ಬಳಿಯಲ್ಲಿ ತಟ್ಟುತ್ತಿರುವಂಥ ಯೇಸುವನ್ನು ನೀವು ಒಳಗೆ ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಈ ರಕ್ಷಣೆ ನಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದರೆ ವಾಕ್ಯದಲ್ಲಿ ಓದ್ತೇವೆ, ಕೃಪೆಯಿಂದಲೇ, ಗ್ರೇಸಿಂದಲೇ ನಮಗೆ ರಕ್ಷಣೆ ಸಿಕ್ಕಿದೆ. ಆ ರಕ್ಷಣೆ ನಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಈ ದೇವರ ವರ ಬಹಳ ಶ್ರೇಷ್ಠವಾದದ್ದು. ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ, ಎಲ್ಲರಿಗೂ ಸಿಗುವಂಥದ್ದು. ಇಲ್ಲಿ ಬಂದಂಥ ನೀವೆಲ್ಲರನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಪ್ರೀತಿಸ್ತಾ ಇದ್ದಾನೆ. ಹಾಗಾಗಿ ಆ ವರ ಸಿಗುತ್ತದೆ. ಪ್ರೀತಿಸೋರಿಗೆ ಮಾತ್ರ ಗಿಫ್ಟ್ಗಳು ಸಿಗುತ್ತದೆ. ಹೌದು, ಹಲ್ಲೆಲೂಯಾ. ದೇವರ ಗಿಫ್ಟ್ ನಮಗೆ ಉಚಿತಾರ್ಥವಾದಂಥ ಈ ವರ. ನಮಗೊಂದು ವೇಳೆ ರೋಗಗಳಿರ್ಬೋದು, ನಮಗೇನೇನೋ ಶಾರೀರಿಕವಾಗಿ ಕೊರತೆಗಳಿರ್ಬೋದು, ಈ ಎಲ್ಲ ಕೊರತೆಗಳಿಗಿಂತ ಹಲ್ಲೆಲೂಯಾ ಭೀಕರವಾದಂಥ ಒಂದು ಕೊರತೆ, ನೋವು, ರೋಗ ನಮಗೆ ಅಂಟಿಕೊಂಡಿದೆ. ಅದು ಪಾಪವಾಗಿದೆ. ಈ ಪಾಪವೆಂಬ ರೋಗವು ಹೋಗಬೇಕಾದರೆ ಕ್ರಿಸ್ತನನ್ನು ನಾವು ಅಂಟಿಕೊಳ್ಳಬೇಕು, ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಅಂಥವರಿಗೆ ದೇವರು ಉಚಿತಾರ್ಥವಾದ ವರವನ್ನು ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ರಕ್ಷಣೆ ಎಂಬ ವರವನ್ನು ದೇವರು ನಮಗೆ ಕೊಡುತ್ತಾನೆ. ಈ ವರ ಹೊಂದಿಕೊಂಡವನು ಈ ಭೂಮಿಯ ಮೇಲೆ ಆತನು ಧನ್ಯನು. ಈ ವರವನ್ನು ಯಾರು ಹೊಂದಿಕೊಂಡಿದ್ದಾರೋ, ನಮ್ಮ ಹತ್ರ ಹಣವಿಲ್ಲದೆ ಇರ್ಬೋದು, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇರ್ಬೋದು, ನಮ್ಮ ಹೆಸರಿನಲ್ಲಿ ಆಸ್ತಿಗಳಿಲ್ಲದೆ ಇರಬಹುದು, ನಮಗೆ ಏನೂ ಇಲ್ಲದೆ ಇರಬಹುದು, ಈ ಲೋಕದಲ್ಲಿ ಒಂದು ಸ್ವಂತ ಮನೆಯೂ ಕೂಡ ಇರಲಿಕ್ಕಿಲ್ಲ. ಆದರೆ ಈ ರಕ್ಷಣೆ ಎಂಬ ವರ ಕ್ರಿಸ್ತನಿಂದ ನಮಗೆ ದೊರಕಿರುವುದಾದರೆ ಅದೇ ಶ್ರೇಷ್ಠವಾದ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಅದೇ ಶ್ರೇಷ್ಠವಾದಂಥ ಆಶೀರ್ವಾದ. ಪ್ರಿಯರೇ, ಉಳಿದಂಥ ಎಲ್ಲ ಸಂಗತಿಗಳು ನೀವು ಲೈಫ್ ಲಾಂಗ್ ಸಾಯು ತನಕ ಪಡುವಂಥ ಕಷ್ಟ, ನೀವು ಪಡುವಂಥ ಶ್ರಮೆ, ನೀವು ಮಾಡುವಂಥ ಕೆಲಸ, ಆ ಕೆಲಸಕ್ಕೋಸ್ಕರ ಸಿಗುವಂಥ ರಿವಾರ್ಡ್ ಎಲ್ಲವೂ ಏನಾಗಿದೆ? ಬರೀ ಕೇವಲವಾಗಿದೆ. ಹಲ್ಲೆಲೂಯಾ. ನಮಗೆ ದೇವರಿಂದ ಸಿಗುವಂಥ ರಕ್ಷಣೆ ಅತಿ ಉನ್ನತವಾದದ್ದಾಗಿದೆ ಪ್ರಿಯ ದೇವಜನ. ಹಾಗಾಗಿ ನಮ್ಮ ಮೊದಲನೇ ಹೆಜ್ಜೆ ಪಾಪಗಳನ್ನು ನಾವೇನು ಮಾಡಬೇಕು? ಪಶ್ಚಾತ್ತಾಪ ಪಡುವುದರ ಮೂಲಕವಾಗಿ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಪ್ರಾರಂಭವಾಗುತ್ತದೆ. ಎರಡನೇ ಹೆಜ್ಜೆ, ನಂಬಿಕೆಯನ್ನು ದೇವರು ನೋಡುವ ದೇವರಾಗಿದ್ದಾನೆ. ಇದೊಂದು ರೀತಿಯ ಮೂಲೆಗಲ್ಲಾಗಿದೆ, ಬಹಳ ಇಂಪಾರ್ಟೆಂಟ್. ಒಂದು ಫೌಂಡೇಶನ್ಗೆ ಮೂಲೆಗಲ್ಲೆಂಬುದಾಗಿ ಹೇಳ್ತಾರೆ, ಅದು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಅದ್ಭುತ ಹೊಂದಲು ಬೇಕಾದಂಥ ಎರಡನೇ ಹೆಜ್ಜೆ ಏನು? ನಂಬಿಕೆ. ಒಂದು, ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಬೇಕು. ಎರಡನೇದಾಗಿ ಯೇಸುವಿನ ಮೇಲೆ ಸಂಪೂರ್ಣವಾಗಿ ನಂಬಬೇಕು. ಯೇಸುವಲ್ಲಿ ಪ್ರಾರ್ಥನೆ ಮಾಡಿದಾಗ ನನ್ನ ಜೀವಿತಕ್ಕೆ ಅದ್ಭುತವಾಗುತ್ತದೆ, ನನ್ನ ಯೇಸು ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನಂಬುವಂಥದ್ದು ಬಹಳ ಪ್ರಾಮುಖ್ಯ. ನಂಬಿಕೆ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ, ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಇಲ್ಲದೆ ದೇವರನ್ನು ನಾವು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಇವತ್ತು ನೀವು ದೇವರನ್ನು ನೋಡಬೇಕಾ, ಆತನ ಮೆಚ್ಚಿಸಬೇಕಾ? ನಮ್ಮ ಜೀವಿತಗಳಿಗೆ ಏನು ಬೇಕು? ನಂಬಿಕೆ, ಫೇತ್. ನಾವಿಲ್ಲಿ ಬಂದು ನಂಬಿಕೆ ಇಲ್ಲದವರಾಗಿ ಹೋಗಬಹುದು. 10 ವರ್ಷ ಬಂದಿರ್ಬೋದು, 5 ವರ್ಷ ಬಂದಿರ್ಬೋದು, 2 ವರ್ಷ ಬಂದಿರ್ಬೋದು, 1 ವರ್ಷ. ದೇವರಿಂದ ನನಗೆ ಯಾಕೆ ಅದ್ಭುತವಾಗುತ್ತಾ ಇಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿರಬಹುದು. ಆದರೆ ಆ ನಂಬಿಕೆ ಕೊರತೆ, ದೇವರ ವಾಕ್ಯದಲ್ಲಿ ಈ ನಂಬಿಕೆಗೆ ಮೆಷರ್ಮೆಂಟ್ ದೇವರು ಹೇಳ್ತಾನೆ. ಯೇಸು ಸ್ವಾಮಿ ಸ್ವತಃ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಂಬಿಕೆ ಮೆಷರ್ಮೆಂಟ್ ಎಷ್ಟು ಹೇಳ್ತಾನೆ? ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ನಂಬಿಕೆ ಅಳತೆ ಎಷ್ಟು ಬೇಕೆಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾನೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು. ಈ ಪರ್ವತವನ್ನು, ಈ ಗುಡ್ಡವನ್ನು ನೀವು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿದರೂ ಸಹ ಆ ರೀತಿಯಾಗಿ ಆಗುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಇವತ್ತು ಅದ್ಭುತಗಳ ಕೊರತೆಗೆ ಕಾರಣವೇನು? ನಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆಯ ಕೊರತೆ. ಶಿಷ್ಯರ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ತನ್ನ ಮಗನನ್ನು ಕರೆದುಕೊಂಡು. ಅವನು ದೆವ್ವ ಹಿಡಿದಿರ್ತದೆ, ಏನೋ ಒಂದು ರೀತಿಯ ಶರೀರದಲ್ಲಿ ಬಲಹೀನತೆ. ಈ ಶಿಷ್ಯರುಗಳು ಪ್ರಾರ್ಥನೆ ಮಾಡ್ತಾರೆ, ಬಿಡುಗಡೆ ಆಗುವುದಿಲ್ಲ. ಅವಾಗ ಯೇಸು ಸ್ವಾಮಿ ಹತ್ರ ಹೋಗ್ತಾರೆ, ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯೇಸುವೆ ಈ ಹುಡುಗನಿಗೆ ಬಿಡುಗಡೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಶಿಷ್ಯರಿಗೆ ಬೈತಾನೆ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ದೇವರು ಅಳೆಯುವಂಥ ಅಳತೆ, ನಂಬಿಕೆಯ ಅಳತೆ, ಆತನು ನೋಡುವಂಥದ್ದು ಬರೀ ಸಾಸಿವೆ ಕಾಳಷ್ಟು ನಂಬಿಕೆ.
ನಿಮ್ಮಿಂದ ದೊಡ್ಡ ನಂಬಿಕೆನೇ ಎಕ್ಸ್ಪೆಕ್ಟ್ ಮಾಡುತ್ತಾ ಇಲ್ಲ ದೇವರು ಅದ್ಭುತಗಳನ್ನು ಹೊಂದಿಕೊಳ್ಳಲು. ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆಯನ್ನು ಆತನು ಕೇಳುತ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಗೊತ್ತಿದೆ, ನಮಗೊಂದು 100 ರೂಪಾಯಿ ಬೇಕಾದರೆ ಸಹ ನಾವು ಇನ್ನೊಬ್ಬನ ಬಳಿಗೆ ಸಹಾಯಕ್ಕೆ ಹೋಗುತ್ತೇವೆ. ಯಾಕೆ ಸಹಾಯಕ್ಕೆ ಹೋಗ್ತೇವೆ? ನಮಗೆ ಗೊತ್ತು ಆ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಸ್ವಲ್ಪ ಸಹಾಯ ಮಾಡ್ತಾನೆ, ಅವನ ಮೇಲೆ ಒಂದು ನಂಬಿಕೆ, ನಾನು ಕೇಳಿದ ತಕ್ಷಣ ನನಗೆ ಕೊಡುತ್ತಾನೆ ಎಂಬುದಾದಂಥ ಒಂದು ನಂಬಿಕೆ. ಅಲ್ಲಿ ಒಂದು ಲೋಕದ ಒಬ್ಬ ಮನುಷ್ಯನ ಹತ್ರ ನಾವು ಯಾವುದಕ್ಕಾದ್ರೂ ಸಾಲಕ್ಕಾಗಲಿ ಬ್ಯಾಂಕಿಗೆ ಹೋಗ್ತೇವೆ. ಯಾಕೆ ಬ್ಯಾಂಕಿಗೆ ಹೋಗ್ತೇವೆ? ಸಾಲವನ್ನು ಕೇಳಿಕೊಂಡು ಬ್ಯಾಂಕಿಗೆ ಹೋಗ್ತೇವೆ. ಯಾಕೆ? ನಮಗೆ ಗೊತ್ತಿದೆ ಅಲ್ಲಿ ಹೋದರೆ ನಾವು ನಂಬಿಕೊಂಡು ಹೋಗ್ತೇವೆ, ಅವರು ನಮಗೆ ಸಾಲವನ್ನು ಕೊಡುತ್ತಾರೆ. ಇವತ್ತು ಡಾಕ್ಟರ್ಗಳಿಗೆ ಬಳಿಗೆ ಹೋಗ್ತೇವೆ. ಯಾಕೆ? ಅಲ್ಲಿ ಡಾಕ್ಟರ್ಗಳಲ್ಲಿ ಹೋದರೆ ಅವರು ಕೊಡುವಂಥ ಮೆಡಿಸಿನ್, ಅವರು ಕೊಡುವಂಥ ಟ್ರೀಟ್ಮೆಂಟಿಂದ ನನಗೆ ಸೌಖ್ಯವಾಗುತ್ತದೆ ಎಂಬುದಾಗಿ ಡಾಕ್ಟರ್ ಬಳಿಗೆ ಹೋಗುತ್ತೇವೆ. ಇವತ್ತು ಹಲ್ಲೆಲೂಯಾ ಘನವೈದ್ಯನು, ಹಲ್ಲೆಲೂಯಾ ಎಲ್ಲ ಸಂಪತ್ತಿಗಳಿಗೆ ಮೂಲನು, ರಾ ಮೆಟೀರಿಯಲ್ಗಳನ್ನು ಕೊಟ್ಟಾತನು, ಕಚ್ಚಾ ಪದಾರ್ಥಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಅದರಿಂದ ಹೊಸದನ್ನು ಬೇರ್ಪಡಿಸುವ ಶಕ್ತಿಯನ್ನು ದೇವರು ನಮಗೆ ಜ್ಞಾನದ ಮುಖಾಂತರ ಕೊಟ್ಟಿದ್ದಾನೆ. ಇವತ್ತು ಅಂಥ ದೇವರು, ಹಲ್ಲೆಲೂಯಾ, ಅಂಥ ದೇವರು ನಮಗೆ, ಅಂಥ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ ನಾನು ಹೇಳ್ತೇನೆ, ನಮಗೆ ಯಾವ ಕೊರತೆಯೂ ನಮಗಿರುವುದಿಲ್ಲ. ಹಲ್ಲೆಲೂಯಾ. ದೇವರ ಆತ್ಮನು ನಮಗೆಲ್ಲವನ್ನು ಒದಗಿಸಿಕೊಡುತ್ತಾನೆ. ನಿಮ್ಮ ಕಾಯಿಲೆ ಆಗಿರ್ಬೋದು, ಕಷ್ಟವಾಗಿರ್ಬೋದು, ಚಿಂತೆ ಆಗಿರ್ಬೋದು, ನಿಮ್ಮಲ್ಲಿರುವಂಥ ಏನೇ ಭಾರದ ಅನುಭವ ಇರ್ಬೋದು, ಎಲ್ಲವನ್ನೂ ಆತನು ಒದಗಿಸುತ್ತಾನೆ. ಅದಕ್ಕೆ ಆತನ ಹೆಸರು ಯೆಹೋವ ಈರೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ಹೆಸರು ಯೆಹೋವ ಈರೆ ಆಗಿದ್ದಾನೆ. ಆತನ ಹೆಸರು ಎಲ್ ಶಡಾಯ್, ಸರ್ವಶಕ್ತ ದೇವರು. ಆ ಎಲ್ ಶಡಾಯ್ ಆದ ದೇವರನ್ನು ನಾವು ಹಲ್ಲೆಲೂಯಾ ಪ್ರೀತಿಸೋಣ. ಆತನ ಮೇಲೆ ನಂಬಿಕೆ ಇಡೋಣ. ಹಲ್ಲೆಲೂಯಾ. ನಾವು ಹೇಳಬೇಕು ಇವತ್ತು, ಯೇಸು ನೀನು ಮಾತ್ರ ನನಗೆ ಸಾಕು ಎಂಬುದಾಗಿ. ಹಲ್ಲೆಲೂಯಾ. ಇದು ನಂಬಿಕೆ. ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಯೇಸುವೇ ನೀನು ಸಾಕು ಎಂಬುದಾಗಿ ಹೇಳುವಂಥದ್ದೇ ನಂಬಿಕೆಯಾಗಿದೆ. ಪ್ರತಿಯೊಂದು ಸ್ಥಿತಿಗತಿಯಲ್ಲಿ, ರೋಗವೇ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಕಣ್ಣೀರಿನ ಅನುಭವ ಆಗಿರ್ಬೋದು, ಕುಟುಂಬದಲ್ಲಿರುವಂಥ ವೈಮನಸ್ಸಾಗಿರ್ಬೋದು, ಅಶಾಂತಿ ಆಗಿರ್ಬೋದು, ಎಂಥದೇ ಆಗಿರಲಿ, ಯೇಸುವೇ ನೀನು ಸಾಕು ಎಂಬುದಾಗಿ ಹೇಳುವಂಥ ಮಟ್ಟಕ್ಕೆ ಬರುವಂಥದ್ದೇ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಇವತ್ತು ಯೇಸು ಸಾಕು ಎಂಬುದಾಗಿ ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಎಲ್ಲ ಬೇರೆ ಸಾಕು ಎಂಬುದಾಗಿ ಹೇಳ್ತೇವೆ. ಎಲ್ಲ ಬೇರೆ ವಿಷಯಗಳು ಅದೆಲ್ಲ ಟ್ರೈ ಮಾಡಿ ಮತ್ತೆ ಯೇಸುವಿನ ಬಳಿಗೆ ಬರುತ್ತೇವೆ. ಇವತ್ತು ನಾವು ಮಾಡಬೇಕಾದದ್ದು, ಹಲ್ಲೆಲೂಯಾ, ದೇವರು ಕೊಟ್ಟಿದ್ದಾನೆ ಅಲ್ಟಿಮೇಟ್ ಆದಂಥ ಸೊಲ್ಯೂಷನ್ ನಮಗೆ ಯಾರು? ಯೇಸು ಆಗಿದ್ದಾನೆ. ಕಡೆಯ ಸೊಲ್ಯೂಷನ್ ಯಾರು? ನಮಗೆ ಯೇಸು ಆಗಿದ್ದಾನೆ. ಇವತ್ತು ಆ ಯೇಸುವನ್ನು ಬಿಟ್ಟು ನಾವು ಬೇರೆ ಎಲ್ಲ ಕಡೆ ಟ್ರೈ ಮಾಡಿ ಲಾಸ್ಟಿಗೆ ಯೇಸು ಹತ್ರ ಬರುತ್ತೇವೆ. ಹಲ್ಲೆಲೂಯಾ. ಅಷ್ಟರೊಳಗೆ ಆ ಗ್ಯಾಪ್ ಪೀರಿಯಡಲ್ಲಿ ನಾವು ಎಷ್ಟೆಲ್ಲ ನೋವುಗಳನ್ನು ಅನುಭವಿಸ್ತೇವೆ, ಎಷ್ಟೆಲ್ಲ ಯಾತನೆ, ಎಷ್ಟೆಲ್ಲ ಕಣ್ಣೀರು, ಎಷ್ಟೆಲ್ಲ ದುಃಖ ನಾವು ಅನುಭವಿಸಿ ಆಗಿರುತ್ತದೆ. ಬರುವಂಥದ್ದು ಕಡೆಗೆ ನಾವು ಯೇಸು ಬಳಿಗೆ. ಹಲ್ಲೆಲೂಯಾ. ಇವತ್ತು ಇಲ್ಲೆಷ್ಟೋ ಜನರು ಹಾಗೆ ಎಲ್ಲೆಲ್ಲೋ ಹೋಗಿ ಕಡೆಯದಾಗಿ ಯೇಸುವಿನ ಬಳಿಗೆ ಬಂದವರಿದ್ದೀರಿ. ಹಲ್ಲೆಲೂಯಾ. ಆದರೆ ಒಂದು ವೇಳೆ ನೀವು ಮೊದಲೇ ಬಂದಿದ್ದರೆ ದೇವರ ವಿಶೇಷವಾದ ಆಶೀರ್ವಾದ ಮೊದಲನೇ ಕಾಣ್ತಾ ಇದ್ರಿ. ಸಮಯ ವ್ಯರ್ಥವಾಗುತ್ತಾ ಇರಲಿಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ಹಣ ಎಲ್ಲ ಉಳಿಯುತ್ತಾ ಇತ್ತು. ಯಾಕೆಂದರೆ ನಾವಿಲ್ಲಿ ನೋಡಿದ್ದೇವೆ, ದೇವರ ಅದ್ಭುತಗಳನ್ನು ಕಂಡಿದ್ದೇವೆ. ಅಲ್ಲಿ ಎಷ್ಟೋ ಜನರು ಎಲ್ಲ ಮಾಡಿ ಯೇಸು ಹತ್ರ ಒಂದು ಟ್ರೈ ಮಾಡೋಣ ಎಂಬುದಾಗಿ. ಪ್ರಿಯ ದೇವ ಜನರೇ, ಯೇಸು ಹತ್ರ ಟ್ರೈ ಮಾಡೋದಿಲ್ಲ. ಆತನ ಬಳಿಗೆ ಬಂದವರನ್ನು ಎಂದಿಗೂ ಆತನು ತಿರಸ್ಕರಿಸುವ ದೇವರಲ್ಲ. ಹಲ್ಲೆಲೂಯಾ. ಆತನ ಬಳಿಗೆ ಬಂದವರನ್ನು ಎಂದಿಗೂ ಆತನು ತಿರಸ್ಕರಿಸುವ ದೇವರಲ್ಲ, ಬಿಟ್ಟು ಬಿಡುವ ದೇವರಲ್ಲ. ಆತನು ಬಂದ ತಕ್ಷಣ ಪ್ರೀತಿಯಿಂದ ಅಪ್ಪಿಕೊಳ್ಳುವ ದೇವರು, ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುವ ದೇವರು, ಪ್ರೀತಿಯಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಪ್ರಿಯರೇ, ಅಬ್ರಹಾಂ ಸಾರಳು ಮಕ್ಕಳಿರಲಿಲ್ಲ. 99 ವಯಸ್ಸಿನಲ್ಲಿ ದೇವರು ವಾಗ್ದಾನ ಮಾಡ್ತಾನೆ ಅಬ್ರಹಾಮನಿಗೆ, ಹಲ್ಲೆಲೂಯಾ, ನಿನಗೊಂದು ಮಗುವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೀಗೆ ಓದುತ್ತೇವೆ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಹಲ್ಲೆಲೂಯಾ. ಇವತ್ತು 99 ವಯಸ್ಸಿನಲ್ಲಿದ್ದಾನೆ ಯಾರು? ಅಬ್ರಹಾಮನು. ಅವನಿಗೆ ದೇವರು ವಾಗ್ದಾನ ಮಾಡ್ತಾನೆ. ಏನು ವಾಗ್ದಾನ ಮಾಡ್ತಾನೆ? ನಿನಗೆ ಒಂದು ಮಗುವನ್ನು ಕೊಡುತ್ತೇನೆ 99 ವಯಸ್ಸಿಗೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಹಲ್ಲೆಲೂಯಾ, ಹೆಚ್ಚು ಕಡಿಮೆ 100 ವರ್ಷ ವಯಸ್ಸವನಿಗೆ ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನಲ್ಲಿ ಏನು ಕಡಿಮೆ ಆಗಲಿಲ್ಲ? ನಂಬಿಕೆ ಕಡಿಮೆ ಆಗಲಿಲ್ಲ. ಪ್ರಿಯ ದೇವಜನರೇ, ಈ ರೀತಿಯಾದ ನಂಬಿಕೆ ದೇವರನ್ನು ನೋಡುತ್ತಾ ಇದ್ದಾನೆ. ಈ ರೀತಿಯಾದ ನಂಬಿಕೆ ಅವನು ನಮಗೆ ಏನು ಅಸಾಧ್ಯ ಎಂಬುದಾಗಿ ಕಾಣ್ತಾ ಇರ್ಬೋದು, ಆದರೆ ನಂಬಿಕೆ ಮಾತ್ರ ಏನಾಗಬಾರ್ದು?
ನಮ್ಮದು ಕಡಿಮೆ ಆಗಬಾರ್ದು. ದೇವರ ವಾಗ್ದಾನ ಇವತ್ತು ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕಷ್ಟದಲ್ಲಿ ನೀವು ಹಾದು ಹೋಗುತ್ತಿರ್ಬೋದು, ನಿಮಗೆ ಯಾರ ಹತ್ರ ಹೇಳಿಕೊಳ್ಳಲಾರದಂಥ ಪರಿಸ್ಥಿತಿ ಆಗಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆಗಳಾಗಿರ್ಬೋದು. ಪ್ರಿಯ ದೇವಜನರಲ್ಲಿ ಹೇಳ್ತಿದ್ದಾನೆ, ನಿಮ್ಮ ನಂಬಿಕೆ ಕುಂದಬಾರದು. ಹಲ್ಲೆಲೂಯಾ. ದೇವರಿಂದ ಅದ್ಭುತವನ್ನು ಕಾಣಬೇಕಾದರೆ ನಂಬಿಕೆಯಲ್ಲಿ ಏನಿರಬಾರದು, ಕಡಿಮೆ ಆಗಬಾರದು. ಮತ್ತೆ ವಾಕ್ಯ ಓದ್ತೇವೆ, ದೇವರು ಮಾಡಿದ 20ನೇ ವಚನ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವರು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಅಪನಂಬಿಕೆಯಿಂದ ಏನಾಗಲಿಲ್ಲಂತೆ, ಅಬ್ರಾಮನು ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಹಲ್ಲೆಲೂಯಾ. ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನಂಬಿಕೆ ಕಳೆದುಕೊಳ್ಳಬೇಡಿರಿ. ಪರಿಸ್ಥಿತಿಗಳು ಏನೇ ಆಗಲಿ ದೇವರು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆಂಬುದಾಗಿ ನಂಬೋಣ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಏನೇ ಇವತ್ತು ನಮಗೆ ಸಂಭವಿಸ್ತಿರ್ಬೋದು, ಅದರ ಮುಖಾಂತರವಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಒಳ್ಳೆಯದನ್ನೇನು ಯೋಚನೆ ಮಾಡ್ತಾನೆ. ಯೆರೆಮೀಯದಲ್ಲಿ ಬಹಳ ಉತ್ತಮವಾದ 29:11 ದೇವರು ನಮಗೋಸ್ಕರ ಮಾಡುವಂಥ ಯಾವ ಕಾರ್ಯಗಳು ಅಹಿತವಾದ ಕಾರ್ಯಗಳಲ್ಲ. ಅಹಿತವಾದ ಯೋಚನೆಗಳನ್ನು ನಮಗೆ ಎಂದಿಗೂ ಆತನು ಮಾಡುವುದಿಲ್ಲ. ಹಿತವಾದ ಯೋಚನೆಗಳೇ ಆತನದು. ಹಾಗಾಗಿ ಹಿತವಾದ ಯೋಚನೆಗಳು ಆತನದಾಗಿದೆ ಎಂಬುದಾಗಿ ನಂಬಿಕೊಂಡು ಜೀವಿಸುವಂಥದ್ದೇ ನಂಬಿಕೆ ಆಗಿದೆ. ಇಲ್ಲಿ 100 ವರ್ಷ, ಹೆಚ್ಚು ಕಮ್ಮಿ 100 ವರ್ಷದಲ್ಲಿ ಆಗಿದ್ದಾನೆ ಯಾರು, ಅಬ್ರಹಾಮನು. ಆದರೆ ಅವನು ಎಂದಿಗೂ ಚಂಚಲ ಚಿತ್ತನಾಗಲಿಲ್ಲ. ಪ್ರಿಯ ವಿಶ್ವಾಸಿಗಳೇ, ದೇವಜನರೇ, ಇಲ್ಲಿ ಪ್ರಥಮ ಬಾರಿಗೆ ಬಂದವರಾಗಿರ್ಬೋದು, ಅಥವಾ ಇತ್ತೀಚೆಗೆ ಬರುತ್ತಿರುವಂಥ ಯಾರೇ ನೀವು ಯೇಸುವನ್ನು ಪ್ರೀತಿಸುವವರಾಗಿರ್ಬೋದು, ಪ್ರಿಯ ದೇವಜನರೇ, ನಂಬಿಕೆಯಲ್ಲಿ ನಾವು ಚಂಚಲ ಚಿತ್ತರಾಗುವುದು ಬೇಡ. ನಿಮಗೆ ದೇವರ ಅದ್ಭುತವನ್ನು ಮಾಡುತ್ತಾನೆ, ನಂಬಿರಿ. ದೇವರು ಅಬ್ರಹಾಮನಿಗೆ 99ನೇ ವಯಸ್ಸಿಗೆ ಅಲ್ಲಿ ಅದ್ಭುತಗಳನ್ನು ಮಾಡಿ ಹಲ್ಲೆಲೂಯಾ ಮಗುವನ್ನು ಕೊಟ್ಟಿರುವುದಾದರೆ, ನಿಮ್ಮ ಜೀವಿತಗಳಲ್ಲಿಯೂ ಏನೇ ನೀವು ಪ್ರಾರ್ಥನೆ ಮಾಡುತ್ತಾ ದೇವರ ಸನ್ನಿಧಾನ ವಿಜ್ಞಾಪನೆ ಮಾಡುತ್ತಾ ದೇವರಿಗೆ ಕೇಳಿಕೊಳ್ಳುತ್ತಿರುವುದಾದರೆ, ಅದನ್ನು ಖಂಡಿತವಾಗಿಯೂ ದೇವರು ನಿಮ್ಮೊಬ್ಬೊಬ್ಬರಿಗೂ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮೊಬ್ಬೊಬ್ಬರಿಗೂ ಕೊಡುವನಾಗಿದ್ದಾನೆ. ಯೋಸೇಫನಿಗೊಂದು ಕನಸು ಬೀಳುತ್ತದೆ, ತನ್ನ ಅಣ್ಣಂದಿರು ಬಂದು ನನ್ನ ಪಾದಕ್ಕೆ ಬೀಳುತ್ತಾರೆ ಎಂಬುದಾಗಿ. ಈ ಕನಸು ಬಿದ್ದ ತಕ್ಷಣ ಆತನೇನು ಮಾಡ್ತಾನೆ, ಎಲ್ಲರಿಗೂ ಹೇಳಲಿಕ್ಕೆ ಪ್ರಾರಂಭ. ಆವಾಗ ಎಲ್ಲಿರ್ತಾನೆ ಅವನನ್ನು ಐಗುಪ್ತ ದೇಶದಲ್ಲಿ ಅವನು ಇರುತ್ತಾನೆ. ಐಗುಪ್ತ ದೇಶ ಇರುವಂಥ ಈ ಸಮಯದಲ್ಲಿ ಈ ಕನಸು ಬಿದ್ದಂಥ ಸಮಯ. ಹಲ್ಲೆಲೂಯಾ. ಫರೋಹನು ತನ್ನ ಪರಿವಾರದೊಂದಿಗೆ ಇರುತ್ತಾನೆ ಅಲ್ಲಿ. ಆ ಸಮಯದಲ್ಲಿ ಈ ಕನಸು ಬಿದ್ದಂಥ ಈ ಯೋಸೇಫನ ಬಗ್ಗೆ ನಾವು ನೋಡುತ್ತೇವೆ. ಆ ಕನಸು ಅವನು ನಂಬಿದು ಮಾತ್ರವಲ್ಲ, ಅದನ್ನು ಎಲ್ಲರಿಗೂ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕನಸನ್ನು ಎಲ್ಲರಿಗೂ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದರ ಪರಿಣಾಮ ಅವನು ಸತ್ಯವನ್ನು ಹೇಳಿದ ನಿಮಿತ್ತವಾಗಿ ದ್ವೇಷವನ್ನು ಅವನು ಕಂಡನು. ಅದರ ನಿಮಿತ್ತವಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಹಲವು ಕನಸುಗಳನ್ನು ಕಾಣ್ತಾನೆ. ಅದರಲ್ಲಿ ಒಂದು ಈ ಕನಸು. ಆ ಕತ್ತಲೆಯ ಅನುಭವದಲ್ಲಿಯೂ ಯೋಸೇಫನು ದೇವರ ಮೇಲೆ ಏನು ಮಾಡ್ತಾನೆ, ನಂಬಿಕೆ ಇಡುತ್ತಾನೆ. ಆ ಕತ್ತಲೆಯ ಅನುಭವದಲ್ಲಿಯೂ ಸಹ ಯೋಸೇಫನು ದೇವರ ಮೇಲೆ ನಂಬಿಕೆ ಇಡ್ತಾನೆ. ಆ ನಂಬಿಕೆ ನಿಮಿತ್ತವಾಗಿ ದೇವರು ಐಗುಪ್ತ ದೇಶದಲ್ಲಿ ಉನ್ನತ ಅಧಿಕಾರಿಯಾಗಿ ದೇವರು ಮಾಡುತ್ತಾನೆ. ಹಾಲು ಯೋಸೇಫನನ್ನು ಅವನು ಯಾವುದೋ ಒಂದು ಗುಲಾಮನಾಗಿ ಅವನು ಮಾರಲ್ಪಡುತ್ತಾನೆ. ಆದರೆ ದೇವರ ಯೋಚನೆ ಮಾತ್ರ ಶ್ರೇಷ್ಠವಾಗಿತ್ತು ಯೋಸೇಫನ ಮೇಲೆ. ನಾವು ಒಂದು ವೇಳೆ ಪಾಪಕ್ಕೆ ಗುಲಾಮರಾಗಿರ್ಬೋದು, ಆದರೆ ಇವತ್ತು ನಾವು ಕರ್ತನ ಮೇಲೆ ನಂಬಿಕೆ ಇಡೋದು ಬೇಡ. ನಿಮ್ಮ ಪಾಪದ ಜೀವಿತವನ್ನು ದೇವರು ಬದಲಾಯಿಸುತ್ತಾನೆ. ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ಆತನು ಬದಲಾಯಿಸುತ್ತಾನೆ. ಆದರೆ ನಾವು ನಂಬಿಕೆ ಮಾತ್ರ ದೇವರ ಮೇಲೆ ಇಡಲೇಬೇಕು. ನಂಬಿಕೆ ಆತನ ಮೇಲೆ ಇಟ್ಟರೆ ಮಾತ್ರ ಆತನಿಂದ ಸಹಾಯವನ್ನು ಹೊಂದಿಕೊಳ್ಳಲು ಸಾಧ್ಯ. ಪ್ರಿಯರೇ, ಯೋಸೇಫನು ಹಲ್ಲೆಲೂಯಾ ಅಣ್ಣಂದಿರು ಅವತ್ತನ ಪಾದಕ್ಕೆ ಬೀಳುವಂಥ ಕನಸು ಕಾಳ್ತಾನೆ. ಅದು ಆಯ್ತಾ ಇಲ್ಲವೋ, ನೆರವೇರಿತು. ಬರಗಾಲ ಬರುತ್ತದೆ, ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಬರುತ್ತದೆ. ಆಗ ಊಟಕ್ಕೆ ಗತಿ ಇರುವುದಿಲ್ಲ. ಐಗುಪ್ತ ದೇಶದಲ್ಲಿ ಊಟವಿರುತ್ತದೆ. ಯಾರು ಹೇಳ್ತಾರೆ, ಐಗುಪ್ತ ದೇಶಕ್ಕೆ ಹೋಗಿ ಸ್ವಲ್ಪ ಊಟವನ್ನು ತೆಗೆದುಕೊಂಡು ಬರುವ, ಅನ್ನ ಧಾನ್ಯಗಳನ್ನು ತೆಗೆದುಕೊಂಡು ಬರುವ. ಇವರು ಹೋಗ್ತಾರೆ, ಅಣ್ಣ ತಮ್ಮಂದಿರು, ಯಾವ ಯೋಸೇಫನ ಅಣ್ಣ ತಮ್ಮಂದಿರು ಹೋದಾಗ ಹಲ್ಲೆಲೂಯಾ ಒಂದು ಪರಿಸ್ಥಿತಿ ಬರುತ್ತದೆ. ಎಲ್ಲ ಅಣ್ಣ ತಮ್ಮಂದಿರು ಇವನ ಪಾದಗಳಿಗೆ ಬೀಳ್ತಾರೆ. ಅವನ ಕನಸು ಕಂಡದ್ದು ಸತ್ಯವಾಗುತ್ತದೆ. ಇವತ್ತು ಪ್ರಿಯ ದೇವಚನರೇ, ನಾವು ಏನೇ ಕನಸುಗಳನ್ನು ಕಂಡಿರ್ಬೋದು, ಹಲ್ಲೆಲೂಯಾ, ಆ ಕನಸನ್ನು ಸಹ ನಂಬೋಣ. ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು
ಕನಸು ದರ್ಶನಗಳನ್ನು ನಾವು ದೇವರು ನಮಗೆ ಕೊಡುವಾಗ ಅದನ್ನು ಏನು ಮಾಡೋಣ? ನಂಬೋಣ. ಅದೇ ರೀತಿಯಾಗಿ ದೇವರು ಮಾಡಲಿಕ್ಕೆ ಸಾಧ್ಯವಿದೆ ಪ್ರಿಯರೇ. ಹಲ್ಲೆಲೂಯಾ. ಯೋಸೇಫನು ಕಂಡ ಕನಸನ್ನು ಆತನು ಊರಿಗೆಲ್ಲ ಹೇಳ್ಕೊಂಡು ಬಂದ. ಹಿಂದೆಯೂ ಕೆಲವು ಕನಸುಗಳನ್ನು ಕಂಡದ್ದು, ಫರೋವನ ಬಗ್ಗೆ ಕಂಡನು. ಹೀಗೆ ಬೇರೆ ಬೇರೆ ಕನಸುಗಳು, ಮತ್ತು ಅವನಿಗೆ ವಿಶೇಷವಾದ ಜ್ಞಾನವಿತ್ತು. ಕನಸುಗಳ ಉತ್ತರವನ್ನು, ಆದರೆ ಕನಸುಗಳನ್ನು ವಿವರಿಸುವಂಥ ಶಕ್ತಿಯು ದೇವರವನಿಗೆ ಕೊಟ್ಟಿದ್ದ. ಈ ರೀತಿಯಾಗಿ ಇದ್ದಂಥ ಯೋಸೇಫನು ನಂಬಿಕೆಯಲ್ಲಿ ಆತನಿಗೆ ಸೋಲುಗಳು ಬಂದರೂ ಸಹ, ದ್ವೇಷ, ಜೈಲು ಶಿಕ್ಷೆ, ಹೀಗೆ ಕತ್ತಲೆಯ ಅನುಭವ ಇದೆಲ್ಲ ಬಂದರೂ ಸಹ ದೇವರ ಮೇಲೆ ನಂಬಿಕೆಯನ್ನು ಆತನು ಕಡಿಮೆ ಮಾಡಲಿಲ್ಲ. ನೀವು ಆದಿಕಾಂಡ 41:38 ಓದಿ ನೋಡಿ, ಅಲ್ಲಿ ನಿಮಗೆ ಈ ಘಟನೆಗಳು ಬರೆಯಲ್ಪಟ್ಟಿದೆ. ಅದು ನಿಮ್ಮ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಮನೆಗೆ ಹೋಗಿ ಓದಿ ನೋಡಿರಿ. ಹಲ್ಲೆಲೂಯಾ. ಪೂರ್ಣವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಡೋಣ. ಹಲ್ಲೆಲೂಯಾ. ಪೂರ್ಣವಾಗಿ ಕ್ರಿಸ್ತನ ಮೇಲೆ ನಂಬಿಕೆ ಇಡೋಣ. ಅದಕ್ಕೆ ಜ್ಞಾನೋಕ್ತಿ 3:5 ನಾವು ಸಾಧಾರಣ ಹೆಚ್ಚಾಗಿ ಹೇಳುವಂಥ ವಚನಗಳು, ಓದುವಂಥ ವಚನಗಳು, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ನಂಬಿಕೆ ಹಾಳಾಗುವುದೇ ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವುದರಿಂದ. ನೀನು ಒಂದು ವೇಳೆ ನೀವು ಇವತ್ತು ನಿಮಗೆ ನಂಬಿಕೆಗೆ ಕೊರತೆ ಕಾರಣವೇನು? ನಾವು ಯಾವತ್ತು ಹಲ್ಲೆಲೂಯಾ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವ ನಿಮಿತ್ತವಾಗಿ ಆಧಾರ ಮಾಡಿಕೊಳ್ಳುವಂಥ ಸ್ವಬುದ್ಧಿಯನ್ನು ನಾವು ಬದಿಗಿಟ್ಟು ದೇವರ ಮೇಲೆ ಪೂರ್ಣ ಭರವಸೆ ಬಿಡೋದಾದರೆ, ಪೂರ್ಣ ಮನಸ್ಸಿನ ಯೆಹೋವನನ್ನು ನಾವು ಆತುಕೊಳ್ಳುವುದಾದರೆ, ಹಲ್ಲೆಲೂಯಾ, ನಾವು ಆಶೀರ್ವಾದವನ್ನು ಕಾಣಲು ದೇವರು ಸಹಾಯವನ್ನು ಮಾಡುತ್ತಾನೆ. ಅದ್ಭುತಗಳನ್ನು ಕಾಣುವ ಹಾಗೆ ನಾವು ದೇವರು ಮಾಡುತ್ತಾನೆ. ಫಿಲಿಪ್ಪ 4:6 ಓದುತ್ತೇವೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಸ್ವಬುದ್ಧಿ ಇದ್ದರೆ ನಾವು ದೇವರ ಬಳಿಗೆ ಹೋಗುವುದಿಲ್ಲ. ನಮ್ಮಲ್ಲಿ ನನಗೆ ಗೊತ್ತಿದೆ, ನನ್ನ ಕೈಯಿಂದ ಆಗುತ್ತದೆ ಎಂಬುದಾಗಿ ಯಾರಾದರೂ ನೀವು ಯೋಚನೆ ಮಾಡೋದಾದರೆ, ಹಲ್ಲೆಲೂಯಾ, ನೀವು ದೇವರ ಮುಂದೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗುವುದಿಲ್ಲ, ಆತನ ಮುಂದೆ ಪ್ರಾರ್ಥನೆ ಮಾಡಲಿಕ್ಕಾಗುವುದಿಲ್ಲ, ವಿಜ್ಞಾಪನೆ ಮಾಡಲಿಕ್ಕಾಗುವುದಿಲ್ಲ. ಈ ಸ್ವಬುದ್ಧಿಯನ್ನು ನಾವು ಬದಿಗಿಟ್ಟು ಇಡುವುದಾದರೆ ಮಾತ್ರ, ಹಲ್ಲೆಲೂಯಾ, ನಾವು ನಮ್ಮ ಎಲ್ಲ ವಿಷಯಗಳನ್ನು, ನಮ್ಮ ಚಿಂತೆಗಳನ್ನು, ನಮ್ಮ ದುಃಖಗಳನ್ನು, ನಮಗೆ ಭೂಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ನಾವು ದೇವರ ಮುಂದೆ ಕೃತಜ್ಞತೆ ಸ್ತುತಿ ಮಾಡುತ್ತಾ, ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಆತನಿಗೆ ತಿಳಿಯಪಡಿಸಲು ನಮಗೆ ಅದು ಪ್ರೇರೇಪಣೆ ಕೊಡುವಂಥದ್ದಾಗಿದೆ ಪ್ರಿಯರೇ. ಹಾಗಾಗಿ ದೇವರ ಮುಂದೆ ಹಲ್ಲೆಲೂಯಾ ನಂಬಿಕೆಯಲ್ಲಿ ಜೀವಿಸೋಣ. ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಹಾಕಿರುವಾಗ ಅದು ನಮಗೆ ಅದ್ಭುತಕ್ಕೆ ನಡೆಸುವಂಥದ್ದಾಗಿದೆ. ನಾನು ಹೇಳಿದೆ, ದೇವರು ನೋಡುವಂಥ ಹಲ್ಲೆಲೂಯಾ ನಂಬಿಕೆ ಅಳತೆ ಎಷ್ಟು? ಸಾಸಿವೆ ಕಾಳಷ್ಟು ನಂಬಿಕೆ. ಹಲ್ಲೆಲೂಯಾ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು. ಯೇಸುಸ್ವಾಮಿ ಹೇಳ್ತಾನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು. ಬೆಟ್ಟವನ್ನು ಕಿತ್ತುಕೊಂಡು, ಮತ್ತಾಯ 17:20 ಬರೆಯಲ್ಪಟ್ಟಿದೆ, ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗುವಂಥದ್ದು ಒಂದೂ ಇರುವುದಿಲ್ಲ, ನಿಮ್ಮ ಕೈಯಿಂದ ಆಗದಿರುವಂಥದ್ದು ಒಂದೂ ಇರುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ. ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ. ಹಲ್ಲೆಲೂಯಾ. ಯಾರು ದೇವರನ್ನು ದೃಷ್ಟಿಸಿ ನೋಡುತ್ತಾರೋ, ಮತ್ತಾಯ 19:26 ಓದ್ತೇವೆ, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡುವಂಥ ಸಂಗತಿಗಳು ನಮಗೆ ಮನುಷ್ಯರ ಕಣ್ಣುಗಳಿಗೆ ಅಸಾಧ್ಯವಾಗಿ ಕಾಣಬಹುದು. ಒಂದು ನೆನಪಿಟ್ಕೊಳ್ಳಿ, ನೀವು ನಂಬಿರುವಂಥ ದೇವರು, ನೀವು ವಿಶ್ವಾಸಿಸುತ್ತಿರುವಂಥ ದೇವರು, ಆಶ್ರಯ ಪಡೆದುಕೊಂಡ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ, ಎಲ್ಲವೂ ಸಾಧ್ಯ. ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋ ಆಗುತ್ತಾ ಇಲ್ಲವೋ, ನೀವು ನಂಬಿರಿ, ಯೇಸು ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆಯ ಹಲ್ಲೆಲೂಯಾ ಲೆವೆಲ್ಗೆ ತಲುಪುವ ಹಾಗೆ ಮಾಡುತ್ತಾನೆ. ಅಪೆಕ್ಸಿನ ಪೀಕಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. ನಂಬಿರಿ. ನಂಬುವವನಿಗೆ ಮನುಷ್ಯರಿಗೆ ಅಸಾಧ್ಯವಾಗಿ ಕಾಣಬಹುದು. ಒಂದು ವೇಳೆ ನೀವು ಬಿಸ್ನೆಸ್ಗೆ ಕೈ ಹಾಕಿದ್ದೀರಿ, ಆ ಬಿಸ್ನೆಸ್ ಅಲ್ಲಿ ಅಸಾಧ್ಯವಾಗಿ ಕಾಣುತ್ತಿರಬಹುದು, ಆದರೆ ನಂಬೋಣ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ನಾನು ನಂಬಿದ ದೇವರಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಂಬುವಾಗ ನಾವು ಅದ್ಭುತಗಳನ್ನು ಕಾಣುವವರಾಗಿದ್ದೇವೆ. ಹಾಗಾಗಿ ಪೇತ್ರನು ರೋಮಪುರದವರಿಗೆ ಹೇಳ್ತಾನೆ, 8ನೇ ಅಧ್ಯಾಯ 28ನೇ ವಚನದಲ್ಲಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಯಾರ ಹಿತಕ್ಕಾಗಿ? ನನ್ನ ಮತ್ತು ನಿಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರೇನು ಮಾಡ್ತಾನಂತೆ? ಅನುಕೂಲವಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ನಂಬುತ್ತೇವೆ ನಾವು? ಹಲ್ಲೆಲೂಯಾ. ಅನುಕೂಲ ಮಾಡುತ್ತಾನೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳೋರಿಗೆ ಈ ಅನುಕೂಲತೆ ಕಾಣುವುದಿಲ್ಲ. ಸ್ವಬುದ್ಧಿ, ಸ್ವಜ್ಞಾನ,
ಸ್ವಂತ ಹಣ, ತಲಾಂತು, ಟ್ಯಾಲೆಂಟ್ಸು, ಬೇರೆ ಬೇರೆ ಎಲ್ಲ ಏನೆಲ್ಲ ಆತುಕೊಳ್ಳುತ್ತಾನೋ ಅವನೇನು ಕಾಣುವುದಿಲ್ಲ, ದೇವರಿಂದ ಅನುಕೂಲತೆಯನ್ನು ಕಾಣುವುದಿಲ್ಲ. ಅನುಕೂಲತೆ ನೀವು ಕಾಣಬೇಕಾದರೆ, ದೇವರಿಂದ ವಿಶೇಷವಾದಂಥ ಪ್ರೊವಿಷನ್ಸ್ ವೇ ಓಪನ್ ಆಗಬೇಕಾದರೆ ನಾವೇನು ಮಾಡಬೇಕೆಂಬುದಾಗಿ ಹೇಳ್ತಾನೆ. ನಾವು ಆತನ ಹೆಸರಿನಂತೆ ಕರೆಯಲ್ಪಟ್ಟವರಾಗಿರಬೇಕು ಮತ್ತು ಆತನನ್ನು ಪ್ರೀತಿಸುವವರಾಗಬೇಕು. ಆತನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡುತ್ತಾನೆ. ಹಲ್ಲೆಲೂಯಾ. ನಿಮ್ಮ ಹೆಸರುಗಳು ಯೋಗ್ಯ ರೀತಿಯಲ್ಲಿ ಇರುತ್ತದೆ. ಹಲ್ಲೆಲೂಯಾ. ನಿಮ್ಮ ಹೆಸರುಗಳನ್ನು ಹಾಳು ಮಾಡಲಿಕ್ಕೆ ಬಂದವರಿಗೂ ಸಹ ಹಾಳು ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ದ್ವೇಷಿಸಲಿಕ್ಕೆ ಬಂದವರು ಸಹ ಅವಮಾನ ಹೊಂದುತ್ತಾರೆ. ಯಾಕೆಂದರೆ ಆತನ ಅನುಕೂಲತೆ ನಿಮಗಿದೆ, ಆತನ ಫೇವರ್ ನಿಮಗೊಂದಿಗೆ ಇರುತ್ತದೆ. ಹಲ್ಲೆಲೂಯಾ. ಆತ ನೀವು ನಡೆಯುವಾಗ ಹೋಗುವಾಗ ನಿಮಗೋಸ್ಕರ ದೇವರು ಅನುಕೂಲಗಳನ್ನು ಮಾಡುತ್ತಾನೆ. ನೀವು ಕೆಲಸ ಸ್ಥಳಗಳಲ್ಲಿ ಅನುಕೂಲತೆಯನ್ನು ಮಾಡುತ್ತಾನೆ. ನೀವು ಮಲಗುವಾಗಲೂ ಅನುಕೂಲತೆಯನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಪ್ರತಿಯೊಂದು ಸ್ಥಳದಲ್ಲಿ ನೀವು ಆತನ ಪ್ರೀತಿಸುತ್ತಿರುವುದಾದರೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಅದ್ಭುತಕ್ಕೆ ಮೂರನೇ ಹೆಜ್ಜೆ, ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ, ನಂಬಿಕೆಯ ಕ್ರಿಯೆಗಳು ಸಹ ಬಹಳ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಕ್ರಿಯೆಗಳು, ನಂಬಿಕೆಯ ಕ್ರಿಯೆಗಳು ಸಹ ಬಹಳ ಪ್ರಾಮುಖ್ಯ. ನಾವು ನಂಬುತ್ತೇವೆ, ಆಯಿತು, ಇಲ್ಲಿ ಬರ್ತೇವೆ, ನೀವು ನಂಬುತ್ತೀರಾ ಬ್ರದರ್, ನಂಬುತ್ತೀರಾ ಸಿಸ್ಟರ್? ಹೌದು, ನಂಬುತ್ತೇನೆ. ನಂಬಿದರೆ ನಂಬುತ್ತೇನೆ ಎಂಬುದಾಗಿ ಹೇಳುವುದರ ಮುಖಾಂತರ ಆಗುವುದಿಲ್ಲ. ನಂಬಿಕೆಯೊಂದಿಗೆ ಏನು ಬೇಕು? ಕ್ರಿಯೆ ಬೇಕು. ಹಲ್ಲೆಲೂಯಾ. ಹೇಳಿ ಪಕ್ಕದಲ್ಲಿ, ನಂಬಿಕೆಯೊಂದಿಗೆ ಕ್ರಿಯೆ ಬೇಕು. ಹಲ್ಲೆಲೂಯಾ. ನಾವು ಅದ್ಭುತವನ್ನು ಹೊಂದಬೇಕಾದರೆ ನಂಬಿಕೆಯೊಂದಿಗೆ ಕ್ರಿಯೆ ಬೇಕು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆಶೀರ್ವಾದ ಹೊಂದಲು ಬಹಳ ಪ್ರಾಮುಖ್ಯವಾದ ಸಂಗತಿ, ಒಬ್ಬ ವ್ಯಕ್ತಿಯು ಆತ್ಮಿಕವಾಗಿ ಹೊಸದಾಗಿ ಹುಟ್ಟಿರಬೇಕು. ಹಲ್ಲೆಲೂಯಾ. ಇದು ಕ್ರಿಯೆಗಳ ಮುಖಾಂತರ. ಹೊಸದಾಗಿ ಹುಟ್ಟುವುದಂತ ಹೇಳಿದರೆ ನ್ಯೂ ಬಾರ್ನ್ ಬೇಬಿ, ಹೊಸದಾಗಿ ಹುಟ್ಟುವಂಥದ್ದು. ನ್ಯೂ ಬಾರ್ನ್ ಬೇಬಿ ಥರ ನಾವು ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ. ಹೊಸದಾಗಿ ಹುಟ್ಟಿರಬೇಕು. ಹಲ್ಲೆಲೂಯಾ. ಯೋಹಾನ 3:7 ಓದ್ತೇವೆ, ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡಿರಿ. ಯೇಸುಸ್ವಾಮಿ ನಿಕೋದೇಮನಿಗೆ ಹೇಳ್ತಾ ಇದ್ದಾನೆ, ನೀವು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ನಾನು ಹೇಳ್ತಾ ಇದ್ದೇನಲ್ಲ, ಇದನ್ನು ಕೇಳಿಬಿಟ್ಟು, ಇದನ್ನು ನಾನು ಹೇಳ್ತಾ ಇದ್ದೇನೆ, ಅದನ್ನು ಕೇಳಿಬಿಟ್ಟು ನೀವು ಆಶ್ಚರ್ಯ ಪಡಬೇಡಿರಿ. ಯಾಕೆಂದರೆ ನಾವು ದೇವರ ವಾಕ್ಯ, ಯೇಸುಸ್ವಾಮಿ ಹೇಳ್ತಾನೆ, ಮಕ್ಕಳಂತೆ ನಾವು ಆಗದೆ ಹೋದರೆ ಪರಲೋಕ ರಾಜ್ಯವನ್ನು ನಾವು ಕಾಣುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಮಕ್ಕಳಂತೆ ನಾವು ಆಗಬೇಕು ಅಂದರೆ ಕ್ರಿಸ್ತಿಯ ಜೀವಿತ ಆ ಮಟ್ಟಿಗೆ ನಾವು ಮಕ್ಕಳ ಅನುಭವಕ್ಕೆ ನಾವು ಬರಬೇಕು. ಮಕ್ಕಳಲ್ಲಿರುವಂಥ ಮುಗ್ಧತೆ, ಪ್ರಾಮಾಣಿಕತೆ, ಅವಲಂಬನೆಯ ಜೀವಿತ, ಡಿಪೆಂಡೆನ್ಸಿ, ಇದೆಲ್ಲವೂ ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಾಗ ಮಾತ್ರ ಮಕ್ಕಳಂತೆ ನಾವು ಆಗಿದ್ದೇವೆ ಎಂಬುದಾಗಿ ಅದರ್ಥ. ಪ್ರಿಯ ದೇವಜನರೇ, ನಾವು ದೇವರನ್ನು ಆತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಏನು ಹೇಳ್ತಾರೆ? ಹೊಸದಾಗಿ ಹುಟ್ಟುವುದು ಎಂಬುದಾಗಿ. ಹೊಸದಾಗಿ ಹುಟ್ಟುವಂಥದ್ದು 2 ಕೊರಿಂಥ 5:17 ಓದ್ತೇವೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಲ್ಲೆಲೂಯಾ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ನ್ಯೂ ಲೈಫ್. ನಮ್ಮ ಜೀವಿತಗಳ ಹಳೆಯ ಸ್ವಭಾವಗಳು ಹೋಗುತ್ತದೆ. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಹೇಳ್ತಾನೆ. ಪೂರ್ವ ಸ್ಥಿತಿ. ಇವತ್ತು ಪೂರ್ವ ಸ್ಥಿತಿ ನಮ್ಮಲ್ಲಿದೆ. ಇನ್ನೂ ಸಹ ಎಷ್ಟೋ ಪೂರ್ವ ಸ್ಥಿತಿಗಳಿದೆ, ಇನ್ನೂ ಹೋಗಬೇಕಾದ ಸಂಗತಿಗಳು ಇದೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿದ್ದರೆ ನಮ್ಮನ್ನು ದೇವರು ನೂತನ ಮಾಡುತ್ತಾನೆ. ಹಲ್ಲೆಲೂಯಾ. ನೂತನ ಮಾಡುತ್ತಾನೆ. ನಾವು ಹೇಗೆ ಒಂದು ಹಳೆಯ ಗಲೀಜಾದ ಮನೆಯೊಳಗೆ ಎಂಟ್ರಾದ ಮೇಲೆ ನಾವು ಹೇಗೆ ಶುಚಿಗೊಳಿಸುತ್ತೇವೋ, ದಿನ 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 ಒರೆಸಿ ಗುಡಿಸಿ ಆ ಮನೆಯನ್ನು ಹೊಸದು ಮಾಡುತ್ತೇವೆ. ಹೌದಲ್ಲ? ಯಾವುದೋ ಮನೆ ಬಾಡಿಗೆಗೆ ಹೋಗಿರ್ತೇವೆ, ಎಷ್ಟೋ ವರ್ಷಗಳು ಆ ಮನೆಯಲ್ಲಿ ಜನರೇ ಇರುವುದಿಲ್ಲ, ವಾಸವಾಗಿರುವುದಿಲ್ಲ, ಹಾಳು ಬಿದ್ದಿರ್ತದೆ. ಆ ಮನೆಗೆ ನೀವು ಪ್ರವೇಶ ಮಾಡಿ, ಹಲ್ಲೆಲೂಯಾ, 1 ದಿವಸ ಕ್ಲೀನ್ ಮಾಡ್ತೀರಿ, 2 ದಿವಸ ಹಾಗೆ ಕ್ಲೀನ್ ಮಾಡಿ ಅದೇನಾಗ್ತದೆ? ಹೊಸದಾಗಿ ಕಾಣ್ತದೆ. ಹೊಸ ಪೇಂಟ್ ಕೊಡ್ತೀರಿ, ಪೇಂಟ್ ಎಲ್ಲ ಕೊಟ್ಟು ಎಲ್ಲ ಗಲೀಜಾದಂಥದ್ದೆಲ್ಲವನ್ನು ನೀವು ಹೊಸಪಡಿಸುವ ಹಾಗೆ ನಮ್ಮ ಜೀವಿತಗಳು ಸಹ ಅದೇ ರೀತಿಯಾಗಿ ಎಲ್ಲ ಸಣ್ಣ ಸಂಗತಿಗಳೆಲ್ಲ ಕ್ಲೀನ್ ಮಾಡಿ ಮತ್ತೆ ನೂತನ ಪಡಿಸಬೇಕು. ಹಲ್ಲೆಲೂಯಾ. ಅದೇ ನೂತನ ಸೃಷ್ಟಿಯಾಗಿದೆ. ನೂತನ ಸೃಷ್ಟಿ ದೇವರು ನಮಗೆ ಬಯಸುವಂಥದ್ದೆಲ್ಲ ಒಂದೇ ಸಲ ಹೋಗೋದಿಲ್ಲ, ಆದರೆ ಶುಚಿ ದಿನ ಮಾಡ್ತಾ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಶುಚಿ ದಿನ ಆಗುತ್ತಾ ಹೋದಾಗ ನಾವು ದೇವರ ಅದ್ಭುತವನ್ನು ಕಾಣಲು ಅದು
ನಂಬಿಕೆಯ ಕ್ರಿಯೆ ಆಗಿದೆ ಪ್ರಿಯರೇ. ಹಾಗಾಗಿ ದೇವರೊಂದಿಗಿನ ಸಂಬಂಧ ಮತ್ತು ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನೀವು ಕೇಳಿದ್ದನ್ನು ದೇವರು ಮಾಡುತ್ತಾನೆ. ನೀವೇನೆಲ್ಲ ದೇವರಿಂದ ಕೇಳಿದ್ದೀರೋ ಅದನ್ನು ದೇವರು ಮಾಡುತ್ತಾನೆ. ಅದರಂತೆ ವರ್ತಿಸುವಾಗ ದೇವರು ಸಹಾಯವನ್ನು ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ಒಂದು ವೇಳೆ ರೋಗವಾಗಿರಬಹುದು, ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗವಾಗಿರ್ಬೋದು, ಕೌಟುಂಬಿಕ ಕಲಹ ಆಗಿರ್ಬೋದು, ಮಕ್ಕಳಿಲ್ಲದಿರಬಹುದು, ನಿಮ್ಮ ಕೆಲಸ ಸ್ಥಳಗಳಲ್ಲಿ ಸಮಸ್ಯೆ ಇರಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವ ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಹಾಕಿರಿ. ಹಲ್ಲೆಲೂಯಾ. ಯಾರು ನಂಬಿಕೆಯಿಂದ ಆತನ ಬಳಿಗೆ ಹೋಗುತ್ತಾರೋ ಅವರು ಯೇಸುವಿನಿಂದ ಮುಟ್ಟಲ್ಪಡುತ್ತಾರೆ. ಯಾರು ಯೇಸುವಿನ ಬಳಿಗೆ ನಂಬಿಕೆಯಿಂದ ಹೋಗುತ್ತಾರೋ ಅವರು ಆತನಿಂದ ಸ್ಪರ್ಶಿಸಲ್ಪಡುತ್ತಾರೆ. ನಮ್ಮ ನಂಬಿಕೆಗೆ ಅನುಗುಣವಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ದೇವರು ನಮಗೆ ಹೇಳ್ತಾನೆ, ಮೂರನೇ ಯೋಹಾನ 1:2 ಓದುತ್ತೇವೆ, ಪ್ರಿಯರೇ, ನಿಮ್ಮ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಯೋಹಾನನು ತನ್ನ ಸಭೆಗೆ ಹೇಳ್ತಿದ್ದಾನೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಯಾಕೆ? ಸುಕ್ಷೇಮ, ಅಭಿವೃದ್ಧಿ ಮತ್ತು ಎಲ್ಲ ವಿಷಯಗಳಲ್ಲಿ ನೀವು ಏಳಿಗೆ ಹೊಂದಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ಅಭಿವೃದ್ಧಿ ಹೊಂದಬೇಕು. ನಮ್ಮ ಪ್ರಾರ್ಥನೆಯು, ಇಲ್ಲಿರುವಂಥ ನಮ್ಮೆಲ್ಲರ ಪ್ರಾರ್ಥನೆ, ನಾವು ಅಭಿವೃದ್ಧಿ ಹೊಂದಬೇಕು. ಯಾವಾಗ ಅಭಿವೃದ್ಧಿ ಹೊಂದುತ್ತೇವೆ? ಕ್ರಿಸ್ತನ ಮೇಲೆ ಪರಿಪೂರ್ಣ ನಂಬಿಕೆ ಹಾಕಿ ಜೀವಿಸುವಾಗ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ನಂಬಿಕೆಯೊಂದಿಗೆ ಕ್ರಿಯೆ ಬಹಳ ಪ್ರಾಮುಖ್ಯವಾದುದು. ನಮಗೆ ಬೈಬಲಲ್ಲಿ ಗೊತ್ತಿದೆ, ಒಂದು ಶತಾಧಿಪತಿ ಇದ್ದ. ಆತನ ಆಳಿಗೆ ಸ್ವಸ್ಥತೆ ಬಹಳ, ಅವನು ಸೀರಿಯಸ್ ಆಗುತ್ತಾನೆ ಸಡನ್ ಆಗಿ. ಇವನು ಒಂದು ದೊಡ್ಡ ದಂಡಿನ ಅಧಿಪತಿಯಾಗಿದ್ದಾನೆ, ಒಂದು ದೊಡ್ಡ ಸೈನ್ಯದ ಅಧಿಕಾರಿಯಾಗಿದ್ದಾನೆ. ಇವನಿಗೆ ಎಲ್ಲ ಫುಲ್ ಪವರ್ ಇದೆ. ಆದರೆ ಅವನ ಅಧಿಕಾರ ಸ್ಥಾನದಲ್ಲಿ ಇರುವಂಥ ಸಮಯದಲ್ಲಿ ಅವನೊಬ್ಬ ಆಳು, ಅವನ ಕೆಲಸದವನು ಏನಾಗಿರ್ತಾನೆ? ಹುಷಾರಿಲ್ಲದೆ ಬೀಳ್ದಾಗ ಅವನಿಗೆ ಗೊತ್ತಾಗುತ್ತದೆ, ಯೇಸು ಸ್ವಾಮಿ ಒಂದು ಕಡೆ ಇದ್ದಾನೆ, ನಾನು ಅಲ್ಲಿ ಹೋಗಬೇಕು. ಹೋದರೆ ಅಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ಸಾಕು, ಆತನು ಗುಣವಾಗುತ್ತಾನೆ ಎಂಬುದಾದಂಥ ಪೂರ್ಣ ನಂಬಿಕೆ ಶತಾಧಿಪತಿಗಿತ್ತು. ಯಾವಾಗ ಈ ನಂಬಿಕೆಯಿಂದ ಆ ಶತಾಧಿಪತಿ ಯೇಸು ಬಳಿಗೆ ಹೋಗಿ, ಯೇಸುವೆ, ನೀನು ಒಂದು ಮಾತು ಹೇಳಿದರೆ ಸಾಕು. ಯೇಸ್ವಾಮಿ ಹೇಳ್ತಾನೆ, ನಾನು ಬರಲ್ಲ ನಿನ್ನೊಟ್ಟಿಗೆ ಎಂಬುದಾಗಿ ಕೇಳುವಾಗ, ಬೇಡ ಯೇಸ್ವಾಮಿ, ನನಗೆ ಆ ಯೋಗ್ಯತೆ ಇಲ್ಲ, ನಿನ್ನಂಥ ನೀನು ದೊಡ್ಡವನು ನನಗಿಂತ, ನಾನು ಶತಾಧಿಪತಿ ಆಗಿದ್ದೇನೆ, ಒಂದು ದೊಡ್ಡ ಸೈನ್ಯದ ಅಧಿಕಾರಿಯಾಗಿದ್ದೇನೆ. ಆದರೆ ಬೇಡ ಗುರುವೇ, ನೀನು ಬರುವುದು ಬೇಡ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಸ್ವಸ್ಥನಾಗುತ್ತಾನೆ. ಆ ನಂಬಿಕೆ ನೋಡಿರಿ ಪ್ರಿಯರೇ. ಯೇಸ್ವಾಮಿ ಹೇಳ್ತಾನೆ, ಇಸ್ರಾಯೇಲರಲ್ಲೂ ಇಂಥ ನಂಬಿಕೆಯನ್ನು ನಾನು ಕಾಣಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ ಪ್ರಿಯರೇ. ಯಾಕೆ? ಆತನಲ್ಲಿರುವಂಥ ನಂಬಿಕೆ ಎಂಥ ನಂಬಿಕೆ ಆಗಿತ್ತು. ಹಲ್ಲೆಲೂಯಾ. ಯೇಸುವಿನ ಒಂದೇ ಒಂದು ಮಾತು ಸಾಕೆಂಬ ನಂಬಿಕೆ. ಹಲ್ಲೆಲೂಯಾ. ಆತನು ಯೇಸುವಿನ ದೊಡ್ಡ ಸಂಗತಿ, ಯೇಸುವೆ ಮನೆಗೆ ಬಂದು ಪ್ರಾರ್ಥಿಸಬೇಕೆಂಬ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆತನು ಓಡ್ತಾನೆ. ಮೊದಲನೇದಾಗಿ ಯೇಸುವಿನ ಬಳಿಗೆ ನಂಬಿಕೆಯಿಂದ ಓಡುತ್ತಾನೆ. ಯೇಸುವಿನ ಬಳಿಗೆ ಹೋದರೆ ನನಗೆ ಸ್ವಸ್ಥತೆ ಆಗುತ್ತದೆ. ಇದು ಕ್ರಿಯೆ. ಹಲ್ಲೆಲೂಯಾ. ಇದು ಕ್ರಿಯೆ, ನಂಬಿಕೆಯ ಕ್ರಿಯೆ. ಅದು ಓಡುತ್ತಿದ್ದದ್ದು ಅದು ಕ್ರಿಯೆ ಆಗಿದೆ. ಇವತ್ತು ನೀವೆಲ್ಲರೂ ಆತನ ಬಳಿಗೆ ಓಡಿ ಬಂದಿದ್ದೀರಿ. ಈ ಕ್ರಿಯೆಯನ್ನು ದೇವರು ನೋಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಮನಸ್ಸು ಕರಗುವಂಥ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದು, ಪಶ್ಚಾತ್ತಾಪ ಮಾಡೋದು, ದೇವರ ಮೇಲೆ ಕಂಪ್ಲೀಟ್ ಆಗಿ ನಂಬಿಕೆ ಇಡುವುದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ಶತಾಧಿಪತಿ ತನ್ನ ಕಷ್ಟವನ್ನು ಹೇಳಿಕೊಳ್ತಾನೆ ಯೇಸು ಹತ್ರ. ತನ್ನ ಹೃದಯವನ್ನು ಯೇಸುವಿನಿಂದ ಬಿಚ್ಚಿಡುತ್ತಾನೆ. ಶತಾಧಿಪತಿ ತನ್ನ ಮಾತುಗಳಿಂದ ಯೇಸುವಿನ ಬಗ್ಗೆ ಗೌರವದ ಮಾತುಗಳನ್ನಾಡುತ್ತಾನೆ. ಯೇಸುವಿನ ಮನಸ್ಸು ಕರಗುವಂತೆ ಮಾಡುತ್ತಾನೆ. ಯೇಸುವಿನ ಮುಂದೆ ತನ್ನ ಸ್ಥಾನಮಾನವನ್ನೆಲ್ಲ ಬದಿಗಿಡುತ್ತಾನೆ. ಶತಾಧಿಪತಿ ತನ್ನ ಸ್ಥಾನಮಾನವನ್ನೆಲ್ಲ ಯೇಸುವಿನ ಮುಂದೆ ಏನು ಮಾಡ್ತಾನೆ? ಬದಿಗಿಟ್ಟು ಯೇಸುವಿನೊಂದಿಗೆ ಮಾತನಾಡುತ್ತಾನೆ. ಯೇಸುವಿನ ಮುಂದೆ ದೀನನಾಗಿ ಕಾಣಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ನಂಬಿಕೆ ಮಾತನಾಡ್ತಾನೆ. ಆತನು ಹೇಳ್ತಾನೆ, ಯೇಸುವೆ, ನಿನ್ನ ಒಂದೇ ಒಂದು ಮಾತು ಸಾಕು, ನನ್ನ ಆಳಿಗೆ ಸ್ವಸ್ಥವಾಗುತ್ತದೆ. ನನ್ನ ಆಳಿಗೆ ಸ್ವಸ್ಥತೆ ಆಗುತ್ತದೆಪ್ಪ, ನೀನು ಒಂದು ಮಾತು ಹೇಳಿದರೆ ಸಾಕು. ಯೇಸ್ವಾಮಿ ಹೇಳಿದ್ದಾನ? ಹೌದು ಯೇಸ್ವಾಮಿ, ನೀನು ನಂಬಿದಂತೆ ಆಗಲಿ, ನೀನು ಹೇಳುವಂತೆ ಆಗಲಿ ಎಂಬುದಾಗಿ ಹೇಳ್ತಾನೆ. ಆಗಲಿ. ಇಮ್ಮಿಡಿಯೇಟ್ಲಾಗಿ ದೂರದಲ್ಲಿದ್ದಂಥ ವ್ಯಕ್ತಿ ಅಲ್ಲಿ ಸ್ವಸ್ಥತೆ ಆಗುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಆ ಕ್ರಿಯೆಯ ನಂಬಿಕೆಯು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯರೇ. ಹಲ್ಲೆಲೂಯಾ. ನಾವು ಇವತ್ತು 5,000 ಜನರಿಗೆ ಯೇಸುಸ್ವಾಮಿ ಊಟ ಬಡಿಸಿದ್ದನ್ನು ನೋಡುತ್ತೇವೆ. ಹಲ್ಲೆಲೂಯಾ. 2 ರೊಟ್ಟಿ 5 ಮೀನು, 5 ರೊಟ್ಟಿ 2 ಮೀನಿನಿಂದ ಯೇಸುಸ್ವಾಮಿ 5,000 ಜನರಿಗೆ ಉಣಬಡಿಸುತ್ತಾನೆ.
ಆ ಜನರು ಯಾವುದಾದ್ರು ಎಕ್ಸ್ಪೆಕ್ಟೇಷನ್ ಒಂದಿಗೆ ಬಂದಿದ್ರಾ? ಇಲ್ಲ. ಅವರು ಯೇಸುವನ್ನು ನಂಬಿಕೆಯಿಂದ ಅವರನ್ನು ಯೇಸುಸ್ವಾಮಿ ಹಿಂಬಾಲಿಸಿಕೊಂಡು ಬಂದರು. ನಂಬಿಕೆಯಿಂದ ಯೇಸುಸ್ವಾಮಿನ ಹಿಂಬಾಲಿಸಿಕೊಂಡವರು. ಅವರು ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲ, ಊಟ ನಮಗೆ ಸಿಗುತ್ತದೆ, ನಮಗಲ್ಲಿ ಒಳ್ಳೆ ರೀತಿಯಾಗಿ ಯೇಸುಸ್ವಾಮಿ ನಮ್ಮನ್ನು ಒಳ್ಳೆ ಊಟಕ್ಕೆಲ್ಲ ಕೊಟ್ಟು ನಮ್ಮನ್ನು ಉಪಚರಿಸುತ್ತಾನೆ ಎಂಬ ಯಾವ ನಿರೀಕ್ಷೆಯೊಂದಿಗೆ ಅವರು ಬರಲಿಲ್ಲ. ಅವರ ನಿರೀಕ್ಷೆ ಏನಾಗಿತ್ತು? ಯೇಸು ನಮಗೇನು ಹೇಳುತ್ತಾನೆ ಕೇಳಬೇಕೆಂಬುದಾಗಿ ಬಂದರು. ಯೇಸುವಿನ ಶ್ರೇಷ್ಠವಾದ ಮಾತುಗಳನ್ನು ಕೇಳಬೇಕೆಂಬುದಾಗಿ ಅವನ ಹಿಂದೆ ಹೋದರು. ಆದರೆ ಹಲ್ಲುಯ್ಯ, ಆ ಕ್ರೌಡಿಗೆ ಒಂದು ವಿಶೇಷವಾದ ಆಶ್ಚರ್ಯ ಕಾಡ್ದಿತ್ತು, ಒಂದು ಅದ್ಭುತ ಕಾದಿತ್ತು. ಏನು? ಹೊಟ್ಟೆ ಹಸಿತ ಉಂಟಾದರೆ ಹೇಳಿಕೊಳ್ಳುವಂಥದ್ದು ಯಾವ ಪರಿಸ್ಥಿತಿ ಇರಲಿಲ್ಲ. ಆದರೆ ಯೇಸು ಅವರ ಮನಸ್ಸಿಗೆ ಹೃದಯಗಳನ್ನು ಅರಿತುಕೊಳ್ಳುವಂಥ ದೇವರು ಹಲ್ಲುಯ್ಯ 5,000 ಜನರಿಗೆ ಆ ಸ್ಥಳದಲ್ಲಿ ಊಟವನ್ನು ಬಡಿಸುತ್ತಾನೆ. ಹೊಟ್ಟೆ ಹಸುವಿಲಿದ್ದಂಥ ಜನರು, ಯೇಸುವಿನೊಂದಿಗೆ ನಡೆದುಕೊಂಡು ಹಿಂಬಾಲಿಸಿಕೊಂಡು ಬಂದಂಥ ಜನರು. ಅಲ್ಲಿ ಊಟ ಅಡಿಗೆ ಮಾಡುವ ಕ್ಯಾಟ್ರಿಂಗ್ ಇಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳಿಲ್ಲ, ಏನೂ ಇಲ್ಲ. ಆದರೆ ಪ್ರಿಯ ದೇವಜನರೇ, ಯೇಸು ಎಲ್ಲ ಜನರ ಪ್ರತಿಯೊಂದು ಕೊರತೆ ಅಗತ್ಯತೆಗಳನ್ನು ಬಲ್ಲಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅವರು ಹೊಟ್ಟೆ ಹಸಿದಿದ್ದಾರೆ. ಯೇಸುವಿಗೆ ಗೊತ್ತಿದೆ ನೀವು ಹೊಟ್ಟೆ ಹಸಿದಿದ್ದೀರಿ ಎಂಬುದಾಗಿ. ಇವತ್ತು ನಮಗೆ ದುಃಖವಿದೆಯೋ ಆತನಿಗೆ ಗೊತ್ತಾಗುತ್ತದೆ. ನೀವು ಕಣ್ಣೀರಲ್ಲಿದ್ದೀರೋ ಆತನಿಗೆ ಗೊತ್ತಾಗುತ್ತದೆ. ಕಾಯಿಲೆಯಲ್ಲಿದ್ದೀರೋ ಆತನಿಗೆ ಗೊತ್ತು. ಆತನು ನೀವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುತ್ತಾನೆ. ಆದರೆ ನಂಬಿಕೆಯಿಂದ ಕಾಯೋಣ. ಅವ ಜನರು ಯೇಸುವಿನ ಬಳಿಗೆ ನಂಬಿಕೆಯಿಂದ ಕಾಯ್ತಾ ಕೂತಿದ್ರು. ಹಲ್ಲೆಲೂಯಾ. ಸುಮ್ಮನೆ ಕಾಯ್ತಾ ಕೂತಿದ್ರು, ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಆದರೆ ಒಂದು ಎಕ್ಸ್ಪೆಕ್ಟೇಷನ್ ಅವರಿಗಿತ್ತು, ಯೇಸುವಿನ ಬಾಯಿಂದ ಏನು ಮಾತುಗಳನ್ನು ಹೇಳುತ್ತಾನೋ ಅದು ಕೇಳಬೇಕೆಂಬ ಎಕ್ಸ್ಪೆಕ್ಟೇಷನ್. ಯಾವಾಗ ಈ ವಿಶೇಷವಾದಂಥ ಆ ಆಶೆ ಅವರಲ್ಲಿತ್ತೋ, ಹಲ್ಲೆಲೂಯಾ, ದೇವರವರ ಹೊಟ್ಟೆ ಹಸಿವನ್ನು ಸಹ ನೀಗಿಸಿದನು. ಹಲ್ಲೆಲೂಯಾ. ಇವತ್ತು ನಾವು ಇಲ್ಲಿ ಸಭೆಯಾಗಿ ಬಂದು ನಮ್ಮ ಆಶೀರ್ವಾದ ಆಗಿರಲಿ. ದೇವರ ವಾಕ್ಯವನ್ನು ದೇವರ ಸನ್ನಿಧಾನಕ್ಕೆ ದಾಹದಿಂದ ಬರೋಣ, ಯೇಸುವನ್ನು ಹಿಂಬಾಲಿಸೋಣ, ದೇವರ ಮಾತುಗಳನ್ನು ಕೇಳುವಂಥ ದಾಹವಿರಲಿ. ಯಾವಾಗ ನಾವು ಈ ದಾಹ ನಮ್ಮಲ್ಲಿ ಇರುತ್ತದೋ, ದೇವರು ನಮ್ಮ ಹೊಟ್ಟೆ ಹಸಿವು, ನಮ್ಮ ಕುಟುಂಬದ ಹಸಿವು, ನಮ್ಮ ಎಲ್ಲ ಹಸಿವನ್ನು ದೇವರು ನೀಗಿಸುತ್ತಾನೆ. ಹಲ್ಲೆಲೂಯಾ. ನೀಗಿಸಲು ಆತನಿಗೆ ಶಕ್ತಿ ಇದೆ ಪ್ರಿಯರೇ. ಹಾಗಾಗಿ ನಾವು ಕ್ರಿಯೆಯಲ್ಲಿ ತೋರಿಸೋಣ, ಕ್ರಿಯೆಯಲ್ಲಿ ನಂಬಿಕೆಯನ್ನು ತೋರಿಸೋಣ. ಹಲ್ಲೆಲೂಯಾ. 10 ಮಂದಿ ಕುಷ್ಠರೋಗಿಗಳ ಬಗ್ಗೆ ನಾವು ನೋಡ್ತೇವೆ. 10 ಮಂದಿ ಕುಷ್ಠರೋಗಿಗಳಲ್ಲಿ ಎಷ್ಟು ಜನ ಬರ್ತಾರೆ ವಾಪಸ್? ಒಬ್ಬನೇ ಬರುತ್ತಾನೆ. 10 ಜನಕ್ಕೆ ಸ್ವಾಮಿ ಸ್ವಸ್ಥತೆಯನ್ನು ಕೊಡುತ್ತಾನೆ. ಆದರೆ ಸಾಕ್ಷಿಯನ್ನು, ಯಾಜಕನಿಗೆ ಮೈಯನ್ನು ತೋರಿಸಿ ರಿಟರ್ನ್ ಬಂದಂಥ ಎಷ್ಟು ಜನ ಇದ್ದಾರೆ? ಒಬ್ಬನೇ. ಇವತ್ತು ಹಲ್ಲೆಲೂಯಾ, ಅದ್ಭುತಗಳನ್ನು ನಾನು ಇಲ್ಲಿ ನೋಡಿದ್ದೇನೆ. ಎಷ್ಟು ಜನ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ತಾರೆ, ದೇವರ ಅದ್ಭುತವನ್ನು ಮಾಡುತ್ತಾನೆ, ಭೂತ ಬಾಧಿತರಿಗೆ ಬಿಡುಗಡೆ ಆಗುತ್ತದೆ, ಮತ್ತೆ ಅವರು ರಿಟರ್ನೇ ಬರುವುದಿಲ್ಲ. ಅಂಥವ್ರು ಎಷ್ಟು ಜನ ಇಲ್ಲಿದ್ದಾರೆ? ಬಂದು ಹೋಗಿದ್ದವರಿದ್ದಾರೆ ಎಷ್ಟು ಜನ? ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಆ 10ರಲ್ಲಿ ಒಬ್ಬ ನನ್ನ ಬಗ್ಗೆ ಬಹಳ ಸಂತೋಷ ಪಡುತ್ತಾನೆ. ಯಾಕೆ? ಅವರು ಹೋಗಿ ಮತ್ತೆ ತಿರುಗಿ ಬಂದನು, ಅದ್ಭುತವನ್ನು ಹೊಂದಿ ಯಾಜಕನಿಗೆ ಮೈ ತೋರಿಸಿ ಮತ್ತೆ ರಿಟರ್ನ್ ಬರುತ್ತಾನೆ. ಇವತ್ತು ನಾವು ಸಹ ರಿಟರ್ನ್ ಬರುವ ವ್ಯಕ್ತಿಗಳಾಗಬೇಕು. ಹಲ್ಲೆಲೂಯಾ. ಅದ್ಭುತ ದೇವರು ಮಾಡುತ್ತಾನೆ. ನೀವು ಪಶ್ಚಾತ್ತಾಪ ಪಡುವಾಗ, ಹಲ್ಲೆಲೂಯಾ, ನೀವು ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳು ದೇವರು ಮಾಡುತ್ತಾನೆ. ಆದರೆ ಅದ್ಭುತಗಳು ಪರ್ಮನೆಂಟ್ ಆಗಿ ನಮ್ಮ ಜೀವಿತದಲ್ಲಿ ಉಳಿಯಬೇಕಾದರೆ ನಾವು ರಿಟರ್ನ್ ಬರಬೇಕು. ಹಲ್ಲೆಲೂಯಾ. ರಿಟರ್ನ್ ಬನ್ನಿ. ರಿಟರ್ನ್ ಬಂದು ಕರ್ತನಿಗೆ ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಿ. ಅಲ್ಲಿ ನಿಮ್ಮ ಆಶೀರ್ವಾದ ನಿಮ್ಮ ಪರ್ಮನೆಂಟ್ ಆಗಿ ಹೊಂದಿಕೊಳ್ಳುತ್ತೀರಿ. ಹಲ್ಲೆಲೂಯಾ. ನಿಮ್ಮ ಸುಕ್ಷೇಮವನ್ನು ಪರ್ಮನೆಂಟ್ ಆಗಿ ಹೊಂದಿಕೊಳ್ಳುತ್ತೀರಿ. ಆ ಚಾಪ್ಟರನ್ನು ಎಲ್ಲಿದೆ ಅಂತ ಹೇಳಿದರೆ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ ನೀವು ಮನೆಗೆ ಹೋಗಿ ಓದಿ ನೋಡಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನೀನು ಯಾಜಕನಿಗೆ ಹೋಗಿ ಮೈ ತೋರಿಸಿಕೊಂಡು ಬಾ. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಹೋಗುತ್ತಿರುವಾಗಲೇ ಏನಾಗ್ತದೆ? ಅವರಿಗೆ ಶುದ್ಧರಾಗುತ್ತಾರೆ. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಇವತ್ತು ದೇವರು ನಮ್ಮನ್ನು ಅದೇ ರೀತಿ ಬಯಸ್ತಾರೆ. ನಿಮಗೂ ದೇವರ ಗುಣವನ್ನು ಕೊಟ್ಟಿರುವುದಾದರೆ, ನಿಮಗೆ ಸೌಖ್ಯವನ್ನು ಕೊಟ್ಟಿರುವುದಾದರೆ, ಮಹಾಶಬ್ದದಿಂದ ಕೂಗಿ ಆತನನ್ನು ಕೊಂಡಾಡಿರಿ. ಹಲ್ಲೆಲೂಯಾ. ಆತನು ಮಾಡಿದ ಉಪಕಾರಗಳನ್ನು ಮಹಾಶಬ್ದದಿಂದ ಊರಿಗೆಲ್ಲ ಸಾರಿರಿ. ಯಾಕೆಂದರೆ ಇದು ನಿಮ್ಮ ಅದ್ಭುತಗಳ ಹಿಂದೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ದೇವರ ಅದ್ಭುತಗಳನ್ನು ಮಾಡಿರುವುದಾದರೆ ಅದರ ಮುಖಾಂತರ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ದೇವರು ಇದನ್ನು ಬಯಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವು
ಗಟ್ಟಿಯಾಗಿ ಕೃತಜ್ಞತೆಯ ಸ್ತುತಿಯನ್ನು ಮಾಡಿರಿ. ದೇವರಿಗೆ ಉಪಕಾರಗಳನ್ನು ಹೇಳಿರಿ. ಯಾಕೆಂದರೆ ನೀವು ಉಪಕಾರ ಸ್ತುತಿಯನ್ನು ಮಾಡುವಾಗ ನಿಮ್ಮ ಆಶೀರ್ವಾದ, ನಿಮ್ಮ ಸ್ವಸ್ಥತೆ ಅದು ಪರ್ಮನೆಂಟ್. ನಮಗೆ ಗೊತ್ತಿಲ್ಲ, ಉಳಿದ 9 ಜನರು ಸ್ವಸ್ಥತೆ ಆ ರಸ್ತೆಯಲ್ಲಿ ಹೊಂದಿಕೊಂಡರು, ಮತ್ತೆ ಅವರಿಗೆ ಪರ್ಮನೆಂಟ್ ಆಗಿ ಆ ಸ್ವಸ್ಥತೆ ಸಿಕ್ಕಿತ ಎಂಬುದಾಗಿ ನಮಗೆ ಬೈಬಲ್ ಬರೆಯಲ್ಪಟ್ಟಿಲ್ಲ. ನಮಗೆ ಗೊತ್ತಿಲ್ಲ ಅವರಿಗೆ ಪರಿಪೂರ್ಣ ಆರೋಗ್ಯ ಸಿಕ್ಕಿತೋ ಇಲ್ಲವೋ ಎಂಬುದಾಗಿ. ಆದರೆ ಈ ವ್ಯಕ್ತಿಗೆ ಮಾತ್ರ ಗ್ಯಾರಂಟಿ, ಆತನು ಯಾಜಕನ ಹತ್ರ ಹೋಗಿ ಮೈ ತೋರಿಸಿ ಆತನು ಪ್ರೂವ್ ಮಾಡಿಕೊಂಡು ಬಂದಿದ್ದಾನೆ, ನನಗೆ ಸ್ವಸ್ಥತೆ ಆಗಿದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಇವತ್ತು ದೇವರು ಹಾಲೆಲೂಯ ಆ ರೀತಿಯಾಗಿ ಮುಟ್ಟುವ ದೇವರು. ಪ್ರಿಯರೇ, ಕ್ರಿಯೆಗಳಲ್ಲಿ ನಮ್ಮ ನಂಬಿಕೆಯನ್ನು ನಾವು ತೋರಿಸೋಣ. ಹಾಲೆಲೂಯ. ಬರುವ ಭಾನುವಾರ ಒಂದು ವೇಳೆ ದೇವರ ಚಿತ್ತವಾದರೆ ನಮ್ಮ ನಂಬಿಕೆಗೆ ಆಗುವ ಅಡ್ಡಿಗಳ ಬಗ್ಗೆ ನಾನು ಮಾತನಾಡುತ್ತೇನೆ. ಹಾಲೆಲೂಯ. ದೇವರು ಪವಿತ್ರಾತ್ಮನ ಮುಖಾಂತರ ನಮಗೆ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. ಮಾಡಲಿಕ್ಕೆ ಒಂದು ವೇಳೆ ಅದ್ಭುತಗಳನ್ನು ನಿರೀಕ್ಷಿಸುವವರು ಮೊದಲನೇದಾಗಿ ನಾವು ವಿಮೋಚಿಸಲ್ಪಡಬೇಕು. ಯಾವುದರಿಂದ? ಪಾಪಗಳಿಂದ ವಿಮೋಚಿಸಲ್ಪಡಬೇಕು. ಎರಡನೇದಾಗಿ ನಾವು ಹಾಲೆಲೂಯ ನಂಬಿಕೆ ನಮಗೆ ಬೇಕು. ಮತ್ತು ಮೂರನೇದಾಗಿ ನಂಬಿಕೆಯ ಕ್ರಿಯೆಗಳು ಬೇಕು. ಹಾಲೆಲೂಯ. ಪಾಪಗಳಿಗೆ ಪಶ್ಚಾತ್ತಾಪ, ನಮಗೆ ವಿಮೋಚನೆ, ಪಾಪದಿಂದ ವಿಮೋಚನೆ. ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ನಂಬಿಕೆಗಳ ಕ್ರಿಯೆಗಳು. ಹಾಲೆಲೂಯ. ನಂಬಿಕೆಯ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಬೇಕು. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಮಯದಲ್ಲಿ ನಮ್ಮ ಸಭೆಯ ಹಿರಿಯರಾಗಿರುವಂಥ